ನುಗ್ಗು ಹೊಡಿರಿ, ಬಿಡಬೇಡಿ, ಈ ಥರದೊಂದು ಸಂದೇಶಗಳನ್ನು ಕೊಡ್ತಿರ್ತಾರೆ. ನೋಡಿ, LOC ಅಂದರೆ ಅದು ಮಿಲಿಟ್ರಿ ಅವರು ಮಾಡ್ಕೊಂಡಿರೋವಂಥ ಲೈನ್. ಅಂದರೆ ಈ ಲೈನನ್ನು ಭಾರತದವ್ರು ನೀವು ದಾಟಬೇಡಿ, ಆ ಲೈನನ್ನು ನಾನು ದಾಟಲ್ಲ. ಅದು ಇಂಟರ್ನ್ಯಾಷನಲ್ ಬಾರ್ಡರ್ ಲೈನ್ ಬೇರೆ, ಲೈನ್ ಆಫ್ ಕಂಟ್ರೋಲ್ ಮಾಡ್ಕೊಳ್ಳೋದು. ಇಟ್ಸ್ ಎ ಟೆಂಪ್ರವರಿ ಲೈನ್ ಆಫ್ ಕಂಟ್ರೋಲ್ ಮಿಲಿಟ್ರಿ ಅವರು. ಒಂದು ದೇಹ ಆರೋಗ್ಯವಾಗಿರಬೇಕು ಅನ್ನೋದಾದ್ರೆ ಕಿರುಬೆರಳು ಕಟ್ ಮಾಡಬೇಕು ಅಂದರೆ ಕಟ್ ಮಾಡಿ ಬಿಸಾಕು ಅನ್ನೋ ಮಾತು. ಇದು ಟೆರರಿಸಮ್ ಅನ್ನೋದು ಬರೀ ಪಾಕಿಸ್ತಾನಲ್ಲಿ ಒಂದೇ ಉಳಿದಿಲ್ಲ, ಇಲ್ಲ ನಮ್ಮ ಭಾರತಕ್ಕೆ ಸೀಮಿತವಾಗಿಲ್ಲ. ಸೇನೆ ಅಂದಾಗ ಸಹಜವಾಗಿ ಕಂಪ್ಯಾರಿಸನ್ ಬಂದೇ ಬರುತ್ತೆ. ಪ್ರತಿ ಒಂದೊಂದು ಹೇಳಕ್ಕಿಂತ ಒಂದೇ ಲೈನಲ್ಲಿ ಹೇಳ್ಬೇಕು ಅಂದರೆ ಅವ್ರು ಒಂದಿದ್ರೆ ನಾವು 2.5 ಇದ್ದೀವಿ. ಆ ಥರ ನಮ್ಮ ಹತ್ರ ಆ ಪವರ್ ಇಲ್ಲದೆ ಹೋದರೆ ಎಲ್ಲರೂ ಕಲ್ಲೊಡಿಯಕ್ಕೆ ಶುರು ಮಾಡ್ತಾರೆ. ನಮಸ್ಕಾರ. ಪಹಲ್ಗಾಮ್ ಉಗ್ರರ ದಾಳಿಗೆ 26 ಮಂದಿ ಪ್ರಾಣವನ್ನ ತೆತ್ತಿದ್ದಾರೆ. ಆ ಘಟನೆ ಆದ ನಂತರದ ಸಂದರ್ಭದಲ್ಲಿ ಭಾರತೀಯರೆಲ್ಲರೂ ಕೂಡ ಪಾಕಿಸ್ತಾನ ಬೆಳಗಾಗೋದ್ರೊಳಗೆ ಇರಬಾರದು ಅನ್ನುವಂತ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಉದ್ವೇಗದಲ್ಲಿ ಪ್ರತೀಕಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಭಾರತ ಕೇಂದ್ರ ಸರ್ಕಾರ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಯಾವ ರೀತಿ ಕಟ್ಟಿ ಹಾಕಬೇಕು ಆ ನಿಟ್ಟಿನಲ್ಲಿ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆ ನಿರ್ಧಾರಗಳು ಸರಿಯಾಗಿದೆಯಾ? ಇನ್ನು ಭಾರತೀಯ ಸೇನೆ ಅಂದ ಸಂದರ್ಭದಲ್ಲಿ ಸಮರಾಭ್ಯಾಸವನ್ನ ಈಗಾಗಲೇ ಮಾಡಿಕೊಂಡಿದೆ. ಈ ಸಮರಾಭ್ಯಾಸದ ಮೂಲಕ ಯುದ್ಧವೇ ನಡೆದು ಹೋಗುತ್ತಾ ಅಥವಾ ಆ ಉಗ್ರರ ಅಡಗು ತಾಣಗಳನ್ನ ಹುಡುಕಿ ಅವರನ್ನ ಹೊಡೆಯುವಂತಹ ಪ್ರಯತ್ನಗಳು ನಡೆಯುತ್ತಾ? ಭಾರತ ಸೇನೆಯ ಸಾಮರ್ಥ್ಯ ಎಷ್ಟಿದೆ? ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ಜಿ ವೈಬ್ಸ್ ಪಾಡ್ಕಾಸ್ಟ್ ನಲ್ಲಿ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ಭಾಗಿಯಾಗಿದ್ದಾರೆ. ಅವರ ಹತ್ರ ನಮಗಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ 26 ಮಂದಿ ಹತರಾಗಿದ್ದಾರೆ. ಭಾರತದ ನಾಗರಿಕರನ್ನು ನಾವು ಕಳ್ಕೊಂಡಿದ್ದೇವೆ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಸೇನಾ ಮುಖ್ಯಸ್ಥರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಒಂದು ಕುತೂಹಲ ಸರ್, ಈ ಸೇನಾ ಮುಖ್ಯಸ್ಥರ ಜೊತೆ ಮಾತಾಡ್ತಾರೆ ಅಂದ್ರೆ ಅಲ್ಲಿ ಯಾವ ರೀತಿಯ ಡಿಸ್ಕಷನ್ಸ್ ಇರುತ್ತೆ, ಯಾವ ಥರದ ಇನ್ಪುಟ್ಸ್ ತಗೋತಾರೆ? ಮುಖ್ಯಸ್ಥರ ಜೊತೆ ಮಾತಾಡಿದ ತಕ್ಷಣ ಯುದ್ಧ ಅನ್ನುವಂಥ ನಿರ್ಧಾರಕ್ಕೆ ಜನ ಬರಬಹುದಾ? ಇಲ್ಲ ನೋಡಿ, ಈ ಒಂದು ಮಾತುಕತೆಯಲ್ಲಿ ಏನಾಗುತ್ತೆ ಅಂದರೆ ಒಂದು ಟಾರ್ಗೆಟ್ ಅಂತ ನಿಗದಿತವಾದ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ. ಈ ಪ್ರಧಾನ ಮಂತ್ರಿ, ಡಿಫೆನ್ಸ್ ಮಿನಿಸ್ಟ್ರು ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಸ್, NSA ಅವರೆಲ್ಲ ಕೂತ್ಕೊಂಡು ಒಂದು ನಿಗದಿತವಾದ ಒಂದು ಟಾರ್ಗೆಟ್ ಕೊಡ್ತಾರೆ. ಸೇನೆಯ ಮುಖ್ಯಸ್ಥರಿಗಾಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು. ಈ ಟಾರ್ಗೆಟ್ನ ನೀವು ಅಚೀವ್ ಮಾಡಿ, ಅದಕ್ಕೆ ನಾವು ಕಂಪ್ಲೀಟ್ ನಿಮಗೆ ಬ್ಲ್ಯಾಂಕೆಟ್ ಪರ್ಮಿಷನ್ ಕೊಡ್ತೀವಿ. ಆ ಟಾರ್ಗೆಟ್ನ ನೀವು ಅಚೀವ್ ಮಾಡ್ಕೊಂಬರ್ಬೇಕು. ಅಲ್ಲಿ ಹೋಗ್ಬೇಕಾದ್ರೆ ಮುಂದೆ ಹೋಗ್ಬೇಕಾ, ಹಿಂದೆ ಹೋಗ್ಬೇಕಾ, ಅವನು ನೋಡಿಬೇಕಾ, ಬಿಡ್ಬೇಕಾ ಅಂತ ಪ್ರತಿಯೊಂದಕ್ಕೂ ನಮ್ಮ ಹತ್ರ ಏನು ಪರ್ಮಿಷನ್ ನೆಸೆಸಿಟಿ ಇಲ್ಲ. ಈ ಟಾರ್ಗೆಟ್ನ ನೀವು ಮುಗಿಸ್ಕೊಂಬನ್ನಿ, ಆ ಥರ ಕೊಡ್ತಾರೆ ಡಿಸಿಷನ್ಸ್. ಸುಮ್ಮನೆ ಕೂತ್ಕೊಂಡು ನೀವು ಎಲ್ಲ ಥರವಾದ ಬ್ಲ್ಯಾಂಕೆಟ್ ಪರ್ಮಿಷನ್ ಸಿಕ್ಕಿದೆ ಅಂತ ಮಾತಕ್ಕೆ ಹೋಗಿ ಪಾಕಿಸ್ತಾನನೇ ಹೊಡೆದ್ಬಿಡು, ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡು, ಆ ಥರ ಅಲ್ಲ. ಟಾರ್ಗೆಟ್ನ ನಿಗದಿಪಡಿಸಿ ಆ ನಿಗದಿ ಪಡೆದಿರೋ ಟಾರ್ಗೆಟ್ನ ನೀವು ಅಚೀವ್ ಮಾಡ್ಕೊಂಡು ಬನ್ನಿ. ಅದು ಇಂತಿಷ್ಟು ಕಾಲ ಇಂತಿಷ್ಟು ಟೈಮಲ್ಲಿ ನೀವು ಮಾಡ್ಕೊಂಬನ್ನಿ. ಅದು ಯಾವತ್ತು ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಅದೆಲ್ಲ ನಿಮಗೆ ಬಿಟ್ಟಿದ್ದು. ನೀವು ಇವತ್ತೇ ಮಾಡ್ತಿರೋ, ಸಾಯಂಕಾಲ ಮಾಡ್ತಿರೋ, 1 ತಿಂಗಳಾದ್ಮೇಲೆ ಮಾಡ್ತಿರೋ, 3 ತಿಂಗಳಾದ್ಮೇಲೆ ಮಾಡ್ತಿರೋ, ನಿಮಗೆ ಪ್ರತಿಕೂಲವಾಗಿ ಯಾವಾಗ ಅನಿಸುತ್ತೆ ಆ ಟೈಮಲ್ಲಿ ನೀವು ಮಾಡಿ ಇದನ್ನು ಮುಗಿಸ್ಕೊಡಿ. ಕೆಲವೊಂದು ರಿಕ್ವೈರ್ಮೆಂಟ್ಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಭಾರತೀಯ ಸೇನೆ ಅಂದಾಗ. ಸೊ ಅಂಥ ಡಿಸ್ಕಷನ್ಗಳು ಈ ಮೀಟಿಂಗ್ನಲ್ಲಿ ಆಗ್ತವ? ಖಂಡಿತ. ಆ ಟಾರ್ಗೆಟ್ನ ಅಚೀವ್ ಮಾಡೋಕ್ಕೆ ಕೆಲವು ಅಮ್ಯುನಿಷನ್ಸ್ ಬೇಕಾಗುತ್ತೆ, ಕೆಲವು ಜನಗಳು ಬೇರೆ ಬೇರೆ ಡಿವಿಷನ್ಗಳಿಂದ ಬೇಕಾಗುತ್ತೆ, ಕೆಲವು ಸ್ಪೆಷಲೈಸೇಷನ್ಸ್ಗಳು. ಸೊ ಈ ಥರ ಬೇಕಾಗಿರುವಂಥದ್ದನ್ನೆಲ್ಲ ಅವ್ರು ಡಿಸೈಡ್ ಮಾಡ್ಕೋತಾರೆ. ಅದಕ್ಕೇನು ಪ್ರಧಾನಮಂತ್ರಿ ಬೇಕಿಲ್ಲ. ಸೊ ಅಲ್ಲಿರುವ ಡಿಫೆನ್ಸ್ ಸೆಕ್ರೆಟರಿ ಅವರು ಇವರು ಆ ಒಂದು ಲೆವೆಲಲ್ಲಿ ಡಿಸೈಡ್ ಮಾಡಿಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೋತಾರೆ. ಆ ಟೀಮ್ನ ರೆಡಿ ಮಾಡ್ಕೋತಾರೆ. ಆ ಟೀಮಿಗೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರು, ಆ ಟಾರ್ಗೆಟ್ನ ಅಚೀವ್ ಮಾಡೋಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೋತಾರೆ. ಅದಕ್ಕೆ ಪ್ಲೇನ್ ಬೇಕಾ, ಡ್ರೋನ್ಸ್ ಬೇಕಾ, ಇಂಥ ಏರೋಪ್ಲೇನಲ್ಲಿ ಹೋಗ್ತಾರ, ಮಿರಾಜಲ್ಲಿ ಹೋಗ್ತಾರ, ರಫೇಲಲ್ಲಿ ಹೋಗ್ತಾರ, ಇಂಥ ಮಿಸೈಲ್ ಬೇಕಾ, ಅಂಥದ್ದೆಲ್ಲ ಅವ್ರ ಲೆವೆಲಲ್ಲಿ ಡಿಸೈಡ್ ಆಗುತ್ತೆ. ಓಕೆ. ಪಹಲ್ಗಾಮ್ ಅನ್ನುವಂಥ ನಗರಕ್ಕೆ ನುಗ್ಗಿ ಉಗ್ರರು ಹೊಡಿತಾರೆ ಅನ್ನೋದಾದರೆ ಇವತ್ತು ನಾವು ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಥವಾ ಆ ಉಗ್ರರ ಅಡಗು ತಾಣಗಳನ್ನು ಹುಡುಕಿ ಅವರನ್ನು ಹೆಡೆಮುರಿ ಕಟ್ಟಬೇಕು, ಈ ಥರ ಟಾಕ್ಸ್ ಇದೆ ಸರ್. ನನಗೆ ಇಂಟೆಲಿಜೆನ್ಸ್ ಇರ್ಬೋದು, ಅಲ್ಲಿನ ಬೇಸಿಕ್ ಪೊಲೀಸ್ ಸರ್ವಿಸ್ ಇರ್ಬೋದು, ಅಥವಾ ಅಲ್ಲೊಂದಷ್ಟು BSF ಯೋಧರು ಓಡಾಟವನ್ನು ನಡೆಸಿದರೆ ಇಂಥ ಘಟನೆಗಳು ಸಂಭವಿಸ್ತಿರ್ಲಿಲ್ವೇನೋ ಅಂತ ಹೇಳಿ
ಈಗ ತಗೊಳ್ಳುವಂಥ ನಿರ್ಧಾರಕ್ಕಿಂತ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಅಲ್ಲಿ ಫೇಲ್ ಆಗಿದೆ ಕೇಂದ್ರ ಸರ್ಕಾರ ಅಥವಾ ಹೌದು, ನಾನು ಏನು ಹೇಳ್ತೀನಿ ಅಂದರೆ ಅದು ಒಂದು ಫೇಲ್ಯೂರ್ ಅಂತಾನೆ ನಾವು ಡಿಸೈಡ್ ಮಾಡಬೇಕು. ಯಾಕೆಂದರೆ ಅಫ್ಕೋರ್ಸ್ ಅವರು ಹೇಳೋದು ಜೂನಲ್ಲಿ ಈ ಅಮರ್ನಾಥ್ ಯಾತ್ರೆ ಸ್ಟಾರ್ಟ್ ಆಗ್ತಿತ್ತು, ಏಪ್ರಿಲ್ 20ಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಏಪ್ರಿಲ್ 20ಕ್ಕೆ ಸ್ಟಾರ್ಟ್ ಮಾಡಿದ್ರು BSF ಆಗಲಿ, ಇಂಟೆಲಿಜೆನ್ಸ್ ಆಗಲಿ, ಈ ಪ್ಲೇನಿಂದ ಬರೋರು ಎಷ್ಟು ಜನ, ಟ್ರೈನಿಂದ ಬರೋರು ಎಷ್ಟು ಜನ, ಬಸ್ಸಿಂದ ಬರೋರು ಎಷ್ಟು ಜನ, ಅಲ್ಲಿಂದ ಒಂದು ನೀವು ಒಂದು ಇದು ಟೋಲ್ ಕ್ರಾಸ್ ಮಾಡೋದು ಎಷ್ಟು ಜನ, ಆ ಪೆಹಲ್ಗಾಮ್ಗೆ ಹೋಗಕ್ಕೆ ಟಿಕೆಟ್ ಏನಾರು ಇದ್ರೆ ತಗೊಂಡಿರೋದು ಎಷ್ಟು ಜನ, ಎಲ್ಲಾನು ಮಾಹಿತಿ ಇರುತ್ತೆ. ಇಷ್ಟು ಮಾಹಿತಿ ಇದ್ದು ನಾವೇನಾಗ್ತಾ ಇದೆ ಅಂದರೆ ನಾವು ಪೋಸ್ಟ್ ಮಾರ್ಟಮ್ ಮಾಡೋದ್ರಲ್ಲಿ ಭಾಳ ಪ್ರವೀಣತೆ ಪಡಿತಾ ಇದ್ದೀವಿ. ಹೆಂಗಾಯ್ತು ಅನ್ನೋಕ್ಕಿಂತ ಯಾಕೆ ಆಗಬೇಕು ಅನ್ನೋ ಪ್ರಿವೆನ್ಷನ್. ನೋಡಿ, ಈಗ ದುಬೈಯಲ್ಲಿ ನೀವೇನಾರು ಕಳ್ತನ ನೋಡ್ತೀರಾ, ದುಬೈಯಲ್ಲಿ ಆಕ್ಸಿಡೆಂಟ್ ನೋಡ್ತೀರಾ, ದುಬೈಯಲ್ಲಿ ಏನಾರು ರ್ಯಾಶ್ ಇದನ್ನು ಕಳಿಸ್ತೀರಾ. ಇಲ್ಲಿ ನಾವು ಕಳಿಸಿದ ತಕ್ಷಣ ಟೋಕನ್ ಇಶ್ಯೂ ಆಗುತ್ತೆ, ನಾವು ಬೆಲ್ಟ್ ಹಾಕೊಂಡಿದ್ದ ತಕ್ಷಣ ಇದು ಬರುತ್ತೆ. ಸೊ ಇಂಥದ್ರಲ್ಲಿ ಚೆನ್ನಾಗಿ ಮಾಡ್ಕೊಂಬಿಟ್ಟಿದ್ದೀವಿ ನಾವು. ಅದನ್ನು ಆಗದೇ ಇರಂಗೆ ಮಾಡೋ ಅಂಥ ಪ್ರಿವೆನ್ಷನ್ಗೆ ನಾವು ಇನ್ನೂ ಹೆಚ್ಚು ಒತ್ತು ಕೊಡಬೇಕು. ಅಲ್ಲಿ ಹೆಚ್ಚಿನ ಟೆಕ್ನಾಲಜಿ, AI ಬಳಕೆ ಇಂಥವೆಲ್ಲ ಜಾಸ್ತಿ ಮಾಡಬೇಕಾಗ್ತದೆ. ಈಗ AI ಅನ್ನೋದು ನಿಜವಾಗ್ಲೂ ಯೂಸ್ ಮಾಡಬೇಕಾಗತ್ತೆ, ಸ್ಮಾರ್ಟ್ ವೇ ಆಫ್ ವರ್ಕಿಂಗ್. ಈಗ ನಮ್ಮ ಬಾರ್ಡರ್ಸ್ ನೋಡಿ, 700 ಕಿಲೋಮೀಟರ್ ಅಷ್ಟು 3000 ಕಿಲೋಮೀಟ್ರಲ್ಲಿ ಈ ಪಾಕಿಸ್ತಾನ್ ಮತ್ತು ಇಂಡಿಯಾದ ಬಾರ್ಡರ್ 700 ಕಿಲೋಮೀಟರ್ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲೇ ಪಾಸ್ ಆಗಿದೆ. ಅಲ್ಲಿ ಫೆನ್ಸಿಂಗ್ ಆಗಿದೆ, ಬಟ್ ಆ ಫೆನ್ಸಿಂಗ್ ಆದ್ರೂ ಅಲ್ಲಿ ಏನಾಗ್ತಾ ಇದೆ ಅಂದರೆ 15 ಅಡಿ ಸ್ನೋ, ವಿಂಟರಲ್ಲಿ 15 ಅಡಿ ಸ್ನೋ ಅಷ್ಟು ಅದ್ರ ಮೇಲೆ ಕೂತ್ಕೊಂಡ್ಬಿಡುತ್ತೆ ನೆಲದಿಂದ. ಅವಾಗ ಏನತ್ತೆ, ಫೆನ್ಸ್ ಡ್ಯಾಮೇಜ್ಗಳಾಗುತ್ತೆ. ಸೊ ಆ ಫೆನ್ಸ್ ಡ್ಯಾಮೇಜ್ ಆಗದೆ ಇರಂಗೆ ಮತ್ತೆ ಆ ಫೆನ್ಸ್ ಅಲ್ಲಿ ಅಳವಡಿಸ್ಬೇಕಾಗಿರೋಂಥ AI ಲೇಸರು ಅಂದರೆ ಈಟ್ ಸೆನ್ಸರ್ಸು, ಒಂದು ಅನಿಮಲ್ ಪಾಸ್ ಆದರೆ ಅದರಿಂದ ಕಂಡುಹಿಡಿಬೋದು, ಒಂದು ಮನುಷ್ಯ ಪಾಸ್ ಆದರೆ ಅದರಿಂದ ಕಂಡುಹಿಡಿಬೋದು. ಆ ಥರ ಹೆಚ್ಚಿನ AI ಆ ಫೆನ್ಸ್ಗೆ ಅಳವಡಿಸ್ಬೇಕಾಗ್ತದೆ. ಆಮೇಲೆ ಅಫ್ಕೋರ್ಸ್ ಸುರಂಗ ಮಾರ್ಗಗಳ ಮೂಲಕನೂ ಜಮ್ಮು ಇಲ್ಲಿ ಜಾಸ್ತಿ ಬರ್ತಾ ಇದೆ. ಈಗಾಗಲೇ ಹಿಂದೆ ಒಂದು 3-4 ವರ್ಷದಲ್ಲೇ ಹತ್ತತ್ರ 22 ಸುರಂಗ ಮಾರ್ಗಗಳು ನೋಡಿದ್ರು. ಈಗ ಬಂದಿರೋ ಒಬ್ಬ ಟೆರರಿಸ್ಟ್ ಈ ಥರ ಬಂದಿರ್ಬೋದು ಅಂತ ಹೇಳ್ತಾರೆ. ಅಲ್ಲಿ ಎಷ್ಟು ಸುರಂಗ ಮಾರ್ಗ ಅಂದರೆ 30 ಮೀಟ್ರು ಅಷ್ಟು ಡೆಪ್ತ್, 500 ಮೀಟರ್ ಅಷ್ಟು ಉದ್ದ ಸುರಂಗ ಮಾರ್ಗಗಳೆಲ್ಲ ಮಾಡ್ಕೊಂಡಿದ್ದಾರೆ. ಜಮ್ಮು ಪ್ಲೇನ್ ಲ್ಯಾಂಡ್ ಆದಷ್ಟು, ಅಲ್ಲಿ ಏರಿಯಾನು ಸಾಫ್ಟ್, ರಿವರ್ ಬೇಸಿನ್ ಅದು. ಸೊ ಅಲ್ಲಿ ಸುರಂಗ ಕೆತ್ತದ್ ಈಸಿ. ಸೊ ಅದನ್ನ ತಡೆ ಹಿಡಿಯೋದು ಹೆಂಗೆ, ಅದಕ್ಕೆ ಬೇಕಾಗಿರೋ ಮೀಟರ್ಸ್ ಅಂದ್ರೆ ಒಂದು ಚೂರು ಗ್ರೌಂಡ್ ಅಲ್ಲಿ ಒಂದು ಚೂರು ವೈಬ್ರೇಷನ್ ಆದ್ರೂ ಅದನ್ನ ತೋರಿಸ್ಬೇಕು. ಹೌದು, ಮತ್ತೆ ಕೆಲವು ಕ್ಯಾಮ್ರಾಸ್ ವಿಚ್ ಕ್ಯಾನ್ ಡೀಪ್ಲಿ ಪೆನೆಟ್ರೇಟ್, ಡ್ರೋನ್ಸ್ ಎಲ್ಲ ಇರುತ್ತೆ, ಆ ಡೀಪ್ ಪೆನೆಟ್ರೇಷನ್ ಮಾಡಿ ಅದು ತೋರಿಸುತ್ತೆ ಎಷ್ಟುದ್ದ ಸುರಂಗ ಹೋಗಿದೆ ಅಂತ. ಕೆಲವು ಸ್ಯಾಟಿಲೈಟ್ ಬಳಕೆ ಮಾಡ್ಕೊಳ್ಳೋದು, ಈ ತರ ಎಲ್ಲ ಹೆಚ್ಚಿನ ಟೆಕ್ನಾಲಜಿ ಕಡೆ ಗಮನ ಕೊಟ್ರೆ ಈ ತರ ಇನ್ಸಿಡೆಂಟ್ಸ್ಗಳಾಗೋದು ಕಮ್ಮಿ ಆಗುತ್ತೆ. ಸರಿಗ ಉರಿ, ಪುಲ್ವಾಮಾ, ಪಹಲ್ಗಾಮ್ ಇಂಥ ದಾಳಿಗಳಾದಾಗ ಭಾರತದಾದ್ಯಂತ ನಾಗರಿಕರು ಅಂತ ಏನು ಕರೆಸ್ಕೊಳ್ತಾರೆ, ಎಜುಕೇಟೆಡ್ ಇರ್ಬೋದು ಅಥವಾ ನಾನ್ ಎಜುಕೇಟೆಡ್ ಪೀಪಲ್ ಇರ್ಬೋದು, ನುಗ್ಗು ಹೊಡೀರಿ, ಬಿಡಬೇಡಿ, ಈ ಥರದ್ದೊಂದು ಸಂದೇಶಗಳನ್ನು ಕೊಡ್ತಿರ್ತಾರೆ. ಪ್ರಾಕ್ಟಿಕಲಿ ನಾವು ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಭೌಗೋಳಿಕವಾಗಿ ಇರ್ಬೋದು, ನಮ್ಮ ಬಾರ್ಡ್ರ್ ಏನು, ಈ POK ಅಂದ್ರೇನು, LOC ಅಂದ್ರೇನು, ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಬಟ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿರ್ತಾರೆ. ಆ ಭೌಗೋಳಿಕ ಪ್ರದೇಶ POK LOC ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡ್ಬೋದಾ? ನೋಡಿ, LOC ಅಂದರೆ ಅದು ಮಿಲಿಟ್ರಿ ಅವರು ಮಾಡ್ಕೊಂಡಿರೋವಂಥ ಲೈನ್. ಅಂದರೆ ಈ ಲೈನನ್ನು ಭಾರತದವ್ರು ನೀವು ದಾಟಬೇಡಿ, ಆ ಲೈನನ್ನು ನಾನು ದಾಟಲ್ಲ. ಅದು ಇಂಟರ್ನ್ಯಾಷನಲ್ ಬಾರ್ಡರ್ ಲೈನ್ ಬೇರೆ, ಲೈನ್ ಆಫ್ ಕಂಟ್ರೋಲ್ ಮಾಡ್ಕೊಳ್ಳೋದು. ಇಟ್ಸ್ ಎ ಟೆಂಪ್ರವರಿ ಲೈನ್ ಆಫ್ ಕಂಟ್ರೋಲ್ ಮಿಲಿಟ್ರಿ ಅವ್ರು ಮಾಡ್ಕೊಂಡು. ಈ POK ಅನ್ನೋದೇನೋ ಈ ಒಂದು ಗಲಾಟೆಲಿ ನಮ್ಮ ಹತ್ರ ಇದ್ದಿದ್ದಂಥ ಜಾಗನ ಕಾಶ್ಮೀರ್ ಅವರು ಈ ಪಾಕಿಸ್ತಾನವರು ವಶಪಡಿಸ್ಕೊಂಡ್ರು. ಯಾವ ಥರ ವಶಪಡಿಸ್ಕೊಂಡ್ರೆ ಅದು ತುಂಬ ದೊಡ್ಡ ಸ್ಟೋರಿ ಆಗುತ್ತೆ. ಆ ವಶಪಡಿಸ್ಕೊಂಡಿರೋ ಜಾಗ 2 ಇದೆ POK ಅಲ್ಲಿ. ಒಂದು ಗಿಲ್ಗಿಟ್ ಬಲ್ತಿಸ್ತಾನ್ ಅಂತಾರೆ, ಇನ್ನೊಂದು ಆಜಾದ್ ಕಾಶ್ಮೀರ್ ಅಂತ ಹೇಳ್ತಾರೆ. ಗಿಲ್ಗಿಟ್ ಬಲ್ತಿಸ್ತಾನ ಭಾಳ ಚೆನ್ನಾಗಿರುವಂಥ ಪ್ರದೇಶ, ಭಾಳ ಸಿನರಿಕ್ ಬ್ಯೂಟಿ, ತುಂಬ ಚೆನ್ನಾಗಿರುವಂಥ ಪ್ರದೇಶ. ಅಲ್ಲಿರೋ ಜನ ಏನಂದರೆ
ಅಲ್ಲಿರೋ ಜನನ್ನ ಯಾವತ್ತೂ ಇವ್ರು ಸೇರಿಸ್ಕೊಂಡೇ ಇಲ್ಲ ಪಾಕಿಸ್ತಾನದವ್ರು. ಅವ್ರನ್ನ ಯಾವಾಗಲೂ ಸಪ್ರೇಟ್ ಆಗೇ ನೋಡ್ತಾರೆ. ಅಲ್ಲಿನ ಕರೆಂಟ್ ಉತ್ಪಾದನೆ ಎಲ್ಲ ಆದ್ರೂ ಅವ್ರಿಗೆ ಕರೆಂಟ್ ಇಲ್ಲ, ವಾರಾನ್ಗಟ್ಲೆ ಕರೆಂಟ್ ಇಲ್ಲ. ಅವ್ರಿಗೆ ಪಾವರ್ಟಿ ಲೈನ್, ಭಾಳ ಪಾವರ್ಟಿ ಲೈನ್ ಇದ್ದಾರೆ. ಈ ಕಡೆ ಆಜಾದ್ ಕಾಶ್ಮೀರ್ ಅಂತ ಬಂದ್ರೆ ಅಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟ್ರೇ ಇದ್ದಾನೆ, ಒಂದು ಪ್ರೈಮ್ ಮಿನಿಸ್ಟರ್ನೇ ಮಾಡಿ ಕೂಡ್ಸಿದ್ದಾರೆ. ಅವನಿಗೂ ಏನು ಪವರ್ ಇಲ್ಲ. ಅವನು ಪಾಕಿಸ್ತಾನದಲ್ಲಿ ಏನು ಹೇಳ್ತಾರೋ ಅದನ್ನ ಮಾಡ್ತಾನೆ ಅಷ್ಟೇ. ಗಿಲ್ಗಿಟ್ ಬಲ್ತಿಸ್ತಾನಿಂದ ಒಬ್ಬ MLA ಇಲ್ಲ, ಅಲ್ಲಿಂದ ಯಾರು ಒಂದು ಹೋಗಿ ಕೂತ್ಕೊಳ್ಳೋ ಇದು ಇಲ್ಲ. ಸೊ ಅಲ್ಲಿ ಯಾರು ಏನು ಹೇಳ್ತಾರೋ ಇವ್ರು ಇದನ್ನ ಕೇಳಬೇಕು. ಸೊ ಈ ಗಿಲ್ಗಿಟ್ ಬಲ್ತಿಸ್ತಾನ ಮತ್ತು ಆಜಾದ್ ಕಾಶ್ಮೀರಲ್ಲಿ ಜನ ಆಗ್ಲೇ ರೋಸೋಗ್ಬಿಟ್ಟಿದ್ದಾರೆ. ಇಲ್ಲಿ ಬಿಟ್ರೆ ಸಾಕಪ್ಪ, ನಮ್ಮ ಭಾರತಕ್ಕೆ ಹೋದ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ. ಬಟ್ ಅದನ್ನ ಟೆರರಿಸ್ಟ್ ಕ್ಯಾಂಪ್ಗಳಾಗಿ ಎಲ್ಲ ಉಪಯೋಗಿಸ್ಕೊತಾ ಇದ್ದಾರೆ. ಅಂದ್ರೆ ಈ ಬಾಲಾಕೋಟ್ ಆಗ್ಲಿ, ಉರಿ ಆಗ್ಲಿ, ಅದೆಲ್ಲ ಇದ್ದಿದ್ದೆ POKಲಿ, ಅಲ್ಲೇ ಹೋಗಿ ಹೊಡೆದಿದ್ದು. ಸೊ ಆ POKನ ಬರೀ ಟೆರರ್ ಕ್ಯಾಂಪ್ಸ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಅಲ್ಲಿನ ಸಾಮಾನ್ಯ ಜನತೆಗೆ ಇವರು ಯಾವುದೇ ವಿಧವಾದ ಆರ್ಥಿಕತೆ, ಮೂಲ ಸೌಕರ್ಯ ಏನೂ ಇಲ್ಲ ಅಲ್ಲಿ. ಇವತ್ತು ಬಿಟ್ರೆ ಅವ್ರು ಬಂದು ಇಂಡಿಯಾ ಜೊತೆ ಸೇರ್ಕೊಂಡ್ಬಿಡ್ತಾರೆ. ಸೊ ಈಗಿನ ಸ್ಥಿತಿ ಆ ಥರ ಇದೆ ಅಲ್ಲಿ. ಈಗ ಪುಲ್ವಾಮಾ, ಪಹಲ್ಗಾಮ್ ಅಟ್ಯಾಕ್ ಆದ ನಂತರದ ಸಂದರ್ಭದಲ್ಲಂತೂ ಭಾರತೀಯರಿಗೆ ಆಕ್ರೋಶ ಅನ್ನೋದು ಹೆಚ್ಚಾಗಿದೆ. ನಾನು ಆಗಲೇ ಉಲ್ಲೇಖ ಮಾಡ್ತಿದ್ದೆ, 22ನೇ ತಾರೀಕು ಇನ್ಸಿಡೆಂಟ್ ಆದಮೇಲಂತೂ ಬೆಳಗಾಗೋದ್ರೊಳಗೆ ಆ ಪಾಕಿಸ್ತಾನ ಇರಬಾರ್ದು, ಇನ್ನಷ್ಟು ತಡ್ಕೋಬೇಕು, ನಾವು ನುಗ್ಗು ಹೊಡೀರಿ, ಏನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ, ಈ ಥರದ್ದು ಟಾಕ್ಸ್ ಬಂತು ಸರ್. ಆದರೆ ಹಂಗೆ ನಿರ್ಧಾರವನ್ನು ತಗೊಳಕ್ಕಾಗಲ್ಲ. ಈಗ ನೋಡಿ, ವಿಶೇಷವಾಗಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಿದ್ದಾವೆ. ಈ ಪೀರಿಯಡನ್ನು, ಇಷ್ಟು ದಿವಸಗಳ ಅವಧಿ, 22ನೇ ತಾರೀಕಿಂದ ಇವತ್ತಿನವರೆಗೂ ನಾವು ಅದನ್ನು ವಿಳಂಬ ಅಂತ ಕರಿಬೋದಾ? ಇಲ್ಲ, ವಿಳಂಬ ಅಂತ ಹೇಳೋಕ್ಕಾಗಲ್ಲ. ನೋಡಿ, ನಾವು ಭಾಳ ಜಾಗೃತವಾಗಿ ನಾವು ಅದನ್ನ ಹ್ಯಾಕ್ ಮಾಡಬೇಕಾಗ್ತದೆ. ನೋಡಿ, ಈಗ LOC ದಾಟಿದಿದ್ರೆ ನಾವು ಅದು UN ನಲ್ಲಿ ಚಾಲೆಂಜ್ ಮಾಡ್ಬೋದಾಗಿತ್ತು. ನಾವು ಅವ್ರನ್ನ ಹೊಡೆದಿದ್ದೇ ತಪ್ಪಾಯಿತು ಅಂತ ನಮ್ಮ ಮೇಲೆ ಬೇಕಾದ ಸ್ಯಾಂಕ್ಷನ್ಸ್ಗಳು ಬೇರೆ ದೇಶಗಳು ಹೇರೋ ಚಾನ್ಸಸ್ ಇರುತ್ತೆ. ಈಗ ಅವ್ರ ಸಿಮ್ಲಾ ಅಗ್ರಿಮೆಂಟಲ್ಲಿ ಏನಾಗಿತ್ತು, LOC ನಾನು ದಾಟಲ್ಲ, ನೀನು ದಾಟಲ್ಲ, ನಾವಿಬ್ರು ಏನೇ ದಾಟಬೇಕಾದ್ರೂ ಮಾತುಕತೆ ಮೂಲಕ ಮಾಡ್ಕೋತೀವಿ ಅಂತಿತ್ತು. ಬಟ್ ಈಗ ಅವ್ರು ಏನು ಹೇಳಿದ್ರು, ಸಿಮ್ಲಾ ಅಗ್ರಿಮೆಂಟಿಗೆ ನಾವು ಯಾವುದೇ ವಿಧವಾದ ಮಾನ್ಯತೆ ಕೊಡಲ್ಲ. ಸೊ ಈಗ ನಾವು ಧೈರ್ಯವಾಗಿ LOC ದಾಟ್ತೀವಿ, ಹೋಗಿ ಹೊಡಿತೀವಿ. ಅರ್ಥ ಆಯ್ತಾ? ಸೊ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ಕೊಳಕ್ ಈಸಿ ಆಗುತ್ತೆ. ನೆಕ್ಸ್ಟ್ ಟೆರರಿಸ್ಟ್ ಅವ್ರು ಏನು ಹೇಳಿದ್ರು, 3 ಗಂಟೆಗೆ ಈ ಒಂದು ಕೃತ್ಯ ಆಯಿತು, 3:05ಕ್ಕೆ ಪಾಕಿಸ್ತಾನವರೇ ಮಾಡಿದ್ದು, ಭಾರತದವರು ಅನೌನ್ಸ್ ಮಾಡಿದ್ರು. ಇವ್ರಿಗೆ ಹೆಂಗ್ ಗೊತ್ತು ಟೆರರಿಸ್ಟ್ ಅವರು ನಮ್ಮ ಕಡೆಯಿಂದಾನೇ ಬಂದ್ರು, ಆಫ್ಘಾನಿಸ್ತಾನ್ ಕಡೆಯಿಂದ ಬಂದ್ರು, ಇಲ್ಲ ಭಾರತದವರೇ ಈ ಟೆರರಿಸ್ಟ್ನ ಹುಟ್ಟಾಕಿದ್ರು, ಆ ಥರ ಡೌಟ್ಗಳು ಬರ್ತಾ ಇದ್ದಾವೆ. ಬಟ್ ಅಲ್ಲಿನ ಕೆಲವು ಇನ್ಸ್ಟ್ರೂಮೆಂಟ್, ಮೊಬೈಲು ಆ ಥರ ಸಿಕ್ಕಿದ್ದು, ಅದರಲ್ಲಿರುವ ಎಲೆಕ್ಟ್ರಾನಿಕ್ ಸಿಗ್ನೇಚರ್ಗಳು ನೋಡಿದಾಗ ಅದು ಪಾಕಿಸ್ತಾನಿಂದನೇ ಬರ್ತಿತ್ತು ಅಂತ ನಮ್ಮ ಸೈನಿಕರು ಹೇಳಿದ್ರು. ಬಟ್ ಇಷ್ಟೇ ಸಾಕ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಪ್ರೂವ್ ಮಾಡೋಕ್ಕೆ ಪಾಕಿಸ್ತಾನದವರೇ ಮಾಡಿದ್ರು ಅಂತ? ನೀವು ಇಲ್ಲಿನ ಕೋರ್ಟಲ್ಲೇ ನೀವು ಪ್ರೂವ್ ಮಾಡೋದು ಅಷ್ಟು ಕಷ್ಟ ಆಗುತ್ತೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಪ್ರೂವ್ ಮಾಡಬೇಕಾಗ್ತದೆ. ಕಸಬ್ನಂತ ಕಸಬ್ನೇ ಬಿರಿಯಾನಿ ಕೊಟ್ಟು ಸಾಕೋಬೇಕಾಯ್ತು. ಯಾಕೆ? ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೇನು ತಪ್ಪು ಮಾಡಿಲ್ಲ, ಪಾಕಿಸ್ತಾನ ಒಪ್ಪುತ್ತೆ ಬಿಡುತ್ತೆ ಅನ್ನೋದು ನಮಗೆ ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಪಾಕಿಸ್ತಾನ ಯಾವುದಕ್ಕೂ ಒಪ್ಪಲ್ಲ. ಕಸಬ್ದು ಒಪ್ಪಲಿಲ್ಲ, ಈ ಪತನ್ಕೋಟ್ ಅಟ್ಯಾಕ್ ಆಯ್ತಲ್ಲ, ಅವಾಗ್ಲೂ ನಾವು ಸಾಕಷ್ಟು ಕೊಟ್ವಿ ಅವ್ರಿಗೆ ಸಾಕ್ಷಿಗಳು, ಅವ್ರು ಒಪ್ಪಲಿಲ್ಲ. ನಮ್ಗೆ ಅದ್ರ ಬಗ್ಗೆ ನಾವು ಅಷ್ಟು ಬಾದರು ಮಾಡ್ಕೋತಿಲ್ಲ. ಬಟ್ ವಿಶ್ವ ಮಟ್ಟದಲ್ಲಿ ನಾವೇನ್ ಸಬ್ಮಿಟ್ ಮಾಡಬೇಕು ನಾವು ಮಾಡಬೇಕಾಗುತ್ತೆ. ಸಾಕ್ಷ್ಯಾಧಾರಗಳು ಬೇಕು. ಇಲ್ಲ ಅಂದ್ರೆ ನಮ್ಮ ಮೇಲೆ ಸ್ಯಾಂಕ್ಷನ್, ಇರಾನ್ ಮೇಲೆ ಸ್ಯಾಂಕ್ಷನ್ ಆಗ್ತಂಗೆ, ರಷ್ಯಾ ಮೇಲೆ ಸ್ಯಾಂಕ್ಷನ್ ಆಗ್ತಂಗೆ, ಭಾರತದ ಮೇಲೆ ಸ್ಯಾಂಕ್ಷನ್ ಬೀಳಬಾರ್ದು. ಸೊ ನಾವು ಬಹಳ ಹುಷಾರವಾಗಿ ಹೆಜ್ಜೆ ಇಡ್ಬೇಕಾಗ್ತದೆ. ಅಲ್ಲಿ ಹೊಡಿಬೇಕಾರೆ ಹೆಲಿಕಾಪ್ಟರ್ ತಗೊಂಡೋಗಿ ಹೊಡಿಲಿಲ್ಲ, ನೀವು ಯಾರನ್ನ ಅಂತ ಹೊಡಿತೀರಾ? ಅಲ್ಲಿ 4 ಜನ ಹೆಂಗ್ ಐಡೆಂಟಿಫೈ ಮಾಡ್ತೀರಾ? ಏರೋಪ್ಲೇನ್ ತಗೊಂಡೋಗಿ ಎಲ್ಲಿ ಹೊಡಿತೀರಾ? ಅಲ್ಲಿ ಅಕಸ್ಮಾತ್ ಹೆಲಿಕಾಪ್ಟರ್ ಏರೋಪ್ಲೇನ್ ತಗೊಂಡೋದ್ರೆ ಅದು ದೊಡ್ಡ ಮಟ್ಟದ ವಾರಾಗೆ ತಿರುಗ್ಬಿಡುತ್ತದು. ಸೊ ಆ ತರ ಎಲ್ಲ ಮಾಡಕ್ ಬರಲ್ಲ ಜನ ಹೇಳ್ದಂಗೆ. ಆಮೇಲೆ ಹೌದು, ಎಮೋಷನಲಿ ಎಲ್ಲರಿಗೂ ಒಂದು ರಕ್ತ ಕುದಿಯುತ್ತೆ ಆ ಒಂದು ಸಿನಾರಿಯೋ ನೋಡಿದ್ರೆ. ಬಟ್ ಹಂಗನ್ಬಿಟ್ಟು ಜನದ ಪ್ರೆಷರ್ಗೆ ಸರ್ಕಾರ ಆ ಥರ ವರ್ತಿಸಕ್ಕಾಗಲ್ಲ. ಜವಾಬ್ದಾರಿಯುತವಾದ ಸರ್ಕಾರ ಆ ಥರ ವರ್ತಿಸಕ್ಕಾಗಲ್ಲ. ಅಫ್ಕೋರ್ಸ್ ಯಾರೇ ಪ್ರಧಾನ ಮಂತ್ರಿ ಆದರೂ ನಾನು ಹೇಳ್ತಾ ಇದ್ದೀನಿ, ಅಫ್ಕೋರ್ಸ್ ಮೋದಿ ಚೆನ್ನಾಗೇ ಕೊಟ್ಟಿದ್ದಾರೆ ಇಂಗ್ಲೀಷಲ್ಲಿ ಸ್ಟೇಟ್ಮೆಂಟ್, ನಾವು ಭೂಮಿ ಕೊನೆ ತನಕನೂ ನಾವು ಹುಡುಕಿ ಹೊಡಿತೀವಿ ಅಂತ. ದಟ್ ಇಟ್ ಸೆಲ್ಫ್ ಇಸ್ ಎ ಸ್ಟ್ರಾಂಗ್ ಸಂದೇಶ ಕೊಟ್ಟಿದ್ದೀವಿ, ನಾವು ಬಿಡಲ್ಲ ಇದನ್ನ ಅಂತ.
ಬಟ್ ಯಾವಾಗ ಹೊಡಿತಾರೆ, ಹೆಂಗೋಗಿ ಹೊಡಿತಾರೆ, ಅದನ್ನೆಲ್ಲ ಇಟ್ ಟೇಕ್ಸ್ ಟೈಮ್. ನೋಡಿ, ಈಗ 4 ಟೆರರಿಸ್ಟ್ಗಳನ್ನ ಹುಡುಕ್ತಾ ಇದೀವಿ ನಾವು, ಸಿಗ್ತಾ ಇಲ್ಲ ಅವ್ರ ಕೈಗೆ. ಅವ್ರು ಜಮ್ಮು ಅಲ್ಲೇ ಇದ್ದಾರೆ, ಬಟ್ ಅವ್ರ ಕೈಗೆ ಸಿಗ್ತಾ ಇಲ್ಲ ನಮ್ಮ ದಟ್ ಇಸ್ ವಾಟ್ ಸರ್, ಹೌ ದೇ ಆರ್ ಸ್ಟ್ರಾಂಗ್ ಅಂತ ನಮ್ಗೆ ಡೌಟ್ ಬರಲ್ವಾ? ಅಂದ್ರೆ ಕೇಂದ್ರ ಸರ್ಕಾರದ ಮೇಲೆ NIA ಮೇಲೆ ವಿಶ್ವಾಸ ಇಟ್ಕೋಬೇಕು. ಬಟ್ ನಾನು ಅವತ್ತು ನಿಮ್ಮಂಥ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಬೇಕಾದ್ರೆ ಅವರೆಲ್ಲ ಹೇಳ್ತಾ ಇದ್ರು, ನೋಡಿ ಘಟನೆ ಆಗಿದೆ, ಅವರ ಲಿಮಿಟೇಷನ್ಸ್, ವ್ಯಾಪ್ತಿ ಏನಿದೆ ಅದನ್ನು ದಾಟ್ ಹೋಗದಿರೋ ಹಂಗೆ ನೋಡ್ಕೊಳುತ್ತೆ ಕೇಂದ್ರ ಸರ್ಕಾರ, ತನಿಖೆ ಆಗುತ್ತೆ, ಆದಷ್ಟು ಬೇಗ ಹಿಡಿದು ತರ್ತಾರೆ ಅಂದ್ರೆ ಇಷ್ಟು ದಿವಸ ಆಯ್ತಲ್ಲ ಸರ್ ನಮ್ಗೆ ಕಾಶ್ಮೀರಲ್ಲಿ ಇದ್ರು, 15ನೇ ಕೋರ್ ಕಮಾಂಡ್ ಕಂಟ್ರೋಲ್ ಅಲ್ಲಿ ಇತ್ತು, ಈಗ 16ನೇ ಕೋರ್ಗೆ ಹೋಗಿದ್ದಾರೆ. ಅವ್ರು ಯೂಸ್ ಮಾಡ್ತಾರ ಇನ್ಸ್ಟ್ರೂಮೆಂಟ್ಸ್ ಏನು ಅಲ್ಟ್ರಾ ಅಂತ ಯೂಸ್ ಮಾಡ್ತಾರೆ. ಅಲ್ಟ್ರಾ ಅಂತ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಬ್ರಿಗೊಬ್ರು ಅವರು ಮೆಸೇಜ್ ಸಂದೇಶಗಳು ಕಳಿಸ್ತಾ ಇರೋದೆಲ್ಲ ಎನ್ಕ್ರಿಪ್ಟೆಡ್ ಮೆಸೇಜಸ್. ಈವನ್ ಅದನ್ನ ಡೊಯ್ಕೋಡ್ ಮಾಡಕ್ ಆಗ್ತಿಲ್ಲ, ಯಾವ್ದು ಕಂಡಿಡಿಯಕ್ ಆಗ್ತಿಲ್ಲ, ಎಲ್ಲಿ ಇವ್ರು ಓಡಾಡ್ತಾ ಇದಾರೆ. ಇನ್ಸ್ಟ್ರೂಮೆಂಟ್ ರೇಡಾರ್ಗೆ ಸಿಗ್ತಾ ಇಲ್ಲ ಅವ್ರಿಗೆ. ನೆಕ್ಸ್ಟ್ ಅಲ್ಲಿ ಓಡಾಡೋ ಅಂಥದ್ದು ಕಂಪ್ಲೀಟ್ ಮೌಂಟನಸ್ ರೀಜನ್, ಮತ್ತೆ ಕಾಡು, 100 ಮೀಟರ್ ಇದು ಇಲ್ಲ, ಏನೋ ವಿಸಿಬಿಲಿಟಿ ಇಲ್ಲ. ಅಲ್ಲಿ ಅವ್ರು ಯಾವ ತರ ಅಂದ್ರೆ ಆಲ್ಪೈನ್ ಕ್ವೆಸ್ಟ್ ಅಂತ ಒಂದು ಆ್ಯಪ್ ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಂಪ್ಲೀಟ್ GPS ಫೀಡ್ ಮಾಡ್ಕೊಂಡಿದ್ದಾರೆ. ಅದನ್ನು ಫೈಂಡ್ ಔಟ್ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ, ಅವ್ರು ಯಾವ ತರ ಯೂಸ್ ಮಾಡ್ತಾ ಇದಾರೆ ಅದನ್ನೆಲ್ಲ ಇನ್ಸ್ಟ್ರೂಮೆಂಟ್ಸ್ ಅಂತ. ಆಲ್ಪೈನ್ ಕ್ವೆಸ್ಟ್ ಏನೋ ಫೈಂಡ್ ಔಟ್ ಮಾಡಿದ್ರು ಅದು 10 ಕಿಲೋಮೀಟರ್ ರೇಂಜ್ ಅಲ್ಲಿ ತೋರಿಸ್ತಾ ಇದೆ, ಇಂಥ ಜಾಗದಲ್ಲಿ ಇರಬಹುದು ಅಂದ್ರೆ. 10 ಕಿಲೋಮೀಟರ್ ಇದೆ ದೊಡ್ಡದು ಕಾಡ, 5ರಿಂದ 10 ಕಿಲೋಮೀಟರ್. ನೋಡಿ GPS ಅಲ್ಲಿ ಆದ್ರೆ ಕೆಲವು ಮೀಟರ್ಸ್, 2 ಮೀಟರ್, 1 ಮೀಟರ್ ಅಕ್ಯುರೇಸಿ, 10 ಮೀಟರ್ ಅಕ್ಯುರೇಸಿ ಅಂತ ತೋರಿಸುತ್ತೆ. ಬಟ್ ಇವ್ರು ಯೂಸ್ ಮಾಡ್ತಾರೆ ಇನ್ಸ್ಟ್ರೂಮೆಂಟ್ ಅಷ್ಟು ಇದನ್ನು ತೋರಿಸ್ತಾ ಇಲ್ಲ. ಆ ದಟ್ಟವಾದ ಕಾಡಲ್ಲಿ ಡ್ರೋನ್ಗಳಿಗೂ ಆ ಒಂದು ಆಪ್ಟಿಮೈಸೇಷನ್ ಇರಲ್ಲ ಗಿಡ ಮರದೊಳಗೆ, ಯಾಕಂದ್ರೆ ಅಲ್ಲೊಂದ್ಸಲಿ ಮೋಡ ಬಂದ್ರೇನೆ ಕತ್ಲಾಗ್ಬಿಡುತ್ತೆ. ಸೊ ಡ್ರೋನ್ಗಳು ಇದ್ ಮಾಡಕ್ ಆಗ್ತಿಲ್ಲ, ಸ್ಯಾಟಿಲೈಟ್ಗೂ ಅದು ಅಷ್ಟು ನಿಖರವಾಗಿ ಕಂಡುಹಿಡಿಯಕ್ಕಾಗ್ತಿಲ್ಲ. ಆ ಮೌಂಟನ್ಸ್ ಅದು ಹೆಂಗೆ ಬೆಟ್ಟಗಳು ಅಂದ್ರೆ ಆ ಮನುಷ್ಯನ ವಿಸಿಬಿಲಿಟಿನೇ ತಿನ್ಬಿಡುತ್ತದು, ಆ ಗುಹೆಗಳು ಬೆಟ್ಟಗಳ ಮಧ್ಯ. ಸೊ ಅವ್ರಿಗೆ ಕಂಡುಹಿಡಿಯಕ್ ಆಗ್ತಾ ಇಲ್ಲ. ಬಟ್ ಪ್ರಯತ್ನ ಮಾಡ್ತಾ ಇದ್ದಾರೆ. NIA ಇದೆ, CRPF ಇದೆ, ಬೇಕಾದಷ್ಟು ಮಿಲಿಟರಿ ಇದೆ, ಎಲ್ಲಾರು ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆ ಪ್ರಯತ್ನ ಮಾಡ್ತಿದ್ದಾರೆ? 4 ಜನನ್ನ ಕೊಂದಾಕೋದೊಂದು ಬಿಟ್ಬಿಡಿ, ಅವ್ರು ಹೊಡಿತಾರೆ. ಬಟ್ ಅಟ್ಲೀಸ್ಟ್ ಪಾಕಿಸ್ತಾನದಿಂದ ಇವರು ನಮ್ ಕಡಖಂಡಿತವಾಗಿ ನಮ್ಗೆ ಇದು ಬೇಕಲ್ಲ, ಮೆಸೇಜ್ ಬೇಕಲ್ಲ, ಸಾಕ್ಷಿ ಬೇಕಲ್ಲ. ಅವ್ರನ್ನ ಯಾಕೆ ಸಾಕ್ಬೇಕು, ಅವ್ರನ್ನ ಯಾಕೆ ಊಟ ಕೊಟ್ಕೊಂಡು ಸಾಕ್ಬೇಕು ಅಂತ ಕೆಲವು ಜನ ಮಾಹಿತಿ ನಾನು ಹೇಳೋ ಇದಕ್ಕೆ ಟ್ರೋಲ್ ಮಾಡ್ತಾರೆ. ನಮ್ಮ ಹತ್ರ ಅಷ್ಟು ದುಡ್ಡು ಇದೆಯಾ ಬಿರಿಯಾನಿ ಕೊಡ್ಸ್ಕೊಂಡು ಕೂತ್ಕೊಳ್ಳೋಕೆ ಅಂತ. ನಾವು ಅಷ್ಟಕ್ಕೆ ಯೋಚನೆ ಮಾಡಬಾರ್ದು. ನಾಳೆ ದಿವಸ ಬೇರೆ ದೇಶಗಳ ನಮ್ಮ ಮೇಲೆ ಗೂಬೆ ಕುಡಿಸ್ಬಾರ್ದು. ಕರೆಕ್ಟ್. ಈಗಾಗಲೇ ಚೈನಾ, ಟರ್ಕಿ ಆಗ್ಲೇ ಹೇಳಿದೆ. ಚೈನಾ UN ನಲ್ಲಿ ಮಾಡಿಫೈ ಮಾಡಿದೆ. 20 ರಾಷ್ಟ್ರಗಳು ನಮ್ಗೆ ಸಹಾಯ ಮಾಡಬೇಕು ಭಾರತಕ್ಕೆ ಅಂತ ಕೊಟ್ಟಾಗ ಚೈನಾ ಅದನ್ನ ಬದಲಾಯಿಸ್ತೀಗ ಮೊನ್ನೆ. ಇಲ್ಲ, ಯಾವ ರಾಷ್ಟ್ರ ಸರಿ ಅನ್ಸುತ್ತೋ ಆ ರಾಷ್ಟ್ರಕ್ಕೆ ನಾವು ಪ್ರಯತ್ನ ಕೊಡಬೇಕು ಅಂತ ಆಗ್ಲೇ ಚೇಂಜ್ ಮಾಡಿದ್ದಾರೆ. ಇಷ್ಟು ನಾವು ತಗೊಳ್ದೆ ಹೋದ್ರೆ ಪ್ರೂಫ್ನ, ಬೇಕಾದಷ್ಟು ರಾಷ್ಟ್ರಗಳು ಭಾರತ ಸುಮ್ನೆ ಇವ್ರ ಮೇಲೆ ದಾಳಿ ಮಾಡ್ತಾ ಇದೆ. ಈಗಾಗಲೇ ಮುರಿದೋಗಿರೋ ದೇಶ, ಇವ್ರಿಗೆ ಊಟಕ್ಕೆ ಇಲ್ಲ, ಇದೇ ಒಂದು ಸಮಯ ಇಟ್ಕೊಂಡು ಪಾಕಿಸ್ತಾನನ್ನೇ ಇವ್ರ ಕಡೆ ಹೇಳ್ಕೊಳಕ್ಕೆ ದಾಳಿ ಮಾಡ್ತಾ ಇದೆ. ಗೂಬೆ ಕೂಡ್ಸುವಂತ ಸಬ್ಜೆಕ್ಟ್ ಜಾಸ್ತಿ ಆಗ್ಬಿಡುತ್ತೆ, ಮತ್ತು ಅವ್ರ ಕಡೆ ಎಲ್ಲ ಜನ ಜಾಸ್ತಿ ಸೇರ್ಕೊಳಂಗಾಗುತ್ತೆ. ಅದನ್ನ ಮಾಡ್ಕೊಂಡ್ರೆ ನಮಗ್ ತೊಂದರೆ ಆಗುತ್ತೆ. ಸೊ ಬಹಳ ಹುಷಾರವಾಗಿ ಹೆಜ್ಜೆ ಇಡ್ಬೇಕು. ಅವ್ರನ್ನ ಊಟ ಹಾಕ್ತಿವಿ, ಬಿರಿಯಾನಿ ಕೊಡ್ತೀವಿ ಅಂದ್ರೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಯಾವ ಆಫೀಸರ್ಗೂ ಅವ್ರನ್ನ ಊಟ ಹಾಕಿ ಬಿರಿಯಾನಿ ಕೊಡೋ ಇಂಟ್ರೆಸ್ಟ್ ಯಾರಿಗೂ ಇರಲ್ಲ. ಬಟ್ ವಿಶ್ವ ಮಟ್ಟದಲ್ಲಿ ನಾವು ತೋರಿಸ್ಕೋಬೇಕು, ಯಾಕಂದ್ರೆ ನಾವು ಅನಿವಾರ್ಯ ಕೂಡ. ಯಾಕಂದ್ರೆ ನಾವು ವಿಶ್ವ ಮಟ್ಟದಲ್ಲಿ ಡಿಪೆಂಡ್ ಆಗಿದ್ದೀವಿ, ತುಂಬಾನೇ ವಸ್ತುಗಳಿಗೆ ನಾವು ವಿಶ್ವ ಮಟ್ಟದಲ್ಲಿ ಡಿಪೆಂಡ್ ಆಗಿದ್ದೀವಿ. ಅರ್ಥ ಆಯ್ತಾ ಸರ್? ಈಗ ಚೀನಾ ಅನ್ನೋ ಶಬ್ದ ಪ್ರಯೋಗ ಮಾಡಿದ್ರಿ, ಆ ಟೆಕ್ನಾಲಜಿ ಚೀನಾ ಸಪ್ಲೈ ಅಂತಾರಲ್ಲ, ಇದ್ರ ಬಗ್ಗೆ ಹೇಳಿ. ಅದು ಟೆಕ್ನಾಲಜಿ ಕರೆಕ್ಟಾಗಿ ಯಾರು ಸಪ್ಲೈ ಅಂತ ಗೊತ್ತಾಗ್ತಾ ಇಲ್ಲ. ಆಲ್ಪೈನ್ ಕ್ವೆಸ್ಟ್ ಅಂತ ಫ್ರಾನ್ಸ್ ಅಂತ ಗೊತ್ತಾಗಿದೆ. ಬಟ್ ಕೆಲವು ಜನ ಹೇಳ್ತಾರೆ ಇಲ್ಲ ಅದು ಚೀನಾ ಸೆಟ್ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಬಟ್ ನಿಖರವಾಗಿ ಇದೇ ದೇಶದ ಸೆಟ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಆಗ್ತಾ ಇಲ್ಲ, ಹೇಳಕ್ ಕಷ್ಟ ಆಗ್ತಾ ಇದೆ. ಬಟ್ ಅಫ್ಕೋರ್ಸ್ ಒಂದ್ ಕಡೆ ಎಲ್ಲೋ ಚೈನಾ ಸಪೋರ್ಟ್ ಮಾಡಿದೆ ಅಂತಾನು ಅನಿಸ್ತಾ ಇದೆ ಕೆಲವು ಮಾಹಿತಿಗಳ ಪ್ರಕಾರ. ಬಟ್ ಯಾವುದು ನಿಖರವಾಗಿ ಇನ್ನು ನಮ್ಮ ಏಜೆನ್ಸಿಗಳೇ ಕರೆಕ್ಟ್ ಆಗಿ ಪಬ್ಲಿಷ್ ಮಾಡಿಲ್ಲ. ಸಿಕ್ಕಿರ್ಬೋದೇ ನಮ್ಮ ಮಾಹಿತಿ, ನಂಗೆ ಗೊತ್ತಿಲ್ಲ. ಬಟ್ ಇನ್ನು ಎಲ್ಲೂ ನಮ್ಗೆ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತಾ ಇಲ್ಲ, ಯಾರಿಗೂ ಅವರು ಶೇರು ಮಾಡಿಲ್ಲ. ಸೊ ಗೊತ್ತಿಲ್ದೇನೆ ನಾವು ಇಲ್ಲ ಇವ್ರದ್ದು ಇತ್ತು ಸೆಟ್ಟು ಹಿಂಗಿತ್ತು ಅಂತ ಹೇಳೋದು ತಪ್ಪಾಗುತ್ತೆ.
22ನೇ ತಾರೀಕಿಂದ ಇವತ್ತಿನವರೆಗೂ ಮುಂದೊಂದು ದೊಡ್ಡದೇನೋ ಆಗೋದಕ್ಕೆ ಯೋಜನೆ ರೂಪಿಸ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಅಂದ್ಕೊಳ್ಬೋದಾ? ಖಂಡಿತ. ನೋಡಿ, ಬಾಲಕೋಟ್ ಥರ ಲಿಮಿಟೆಡ್ ಸ್ಟ್ರೈಕ್ಸ್ ಇಲ್ಲ ಉರಿ ಥರ ಭಾಳ ಸಣ್ಣ ಮಟ್ಟದಲ್ಲಿ ಒಂದು ಇದು ಅದಂತೂ ಮಾಡಲ್ಲ. ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಮಾಡ್ತಾರೆ. ಯಾವ ಥರ ಮಾಡ್ತಾರೆ? ಪಿಒಕೆ ತಗೋತಾರ, ಇಲ್ಲ ರಾವಲ್ಪಿಂಡಿಲಿರೋ ಹೆಡ್ ಕ್ವಾರ್ಟರ್ಸ್ ಹೊಡಿತಾರ, ಇಲ್ಲ ಕರಾಚಿ ಪೋರ್ಟ್ನ ಹಾಳು ಮಾಡ್ತಾರ, ಏನು ಅಂತ ಹೇಳಕ್ ಬರಲ್ಲ. ಯಾವುದೋ ಒಂದು ಮಟ್ಟದಲ್ಲಿ ಮಾಡ್ತಾರೆ. ಸೊ ಅಂದರೆ ಜನಕ್ಕೆ ಆ ಎಮೋಷನ್ಗೆ ಕರೆಕ್ಟಾಗಿ ಅವ್ರು ಉತ್ತರ ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಬಾಲಕೋಟ್ ಆದಾಗ ಏನಂದ್ರು, ಯಾರಿಗೆ ಗೊತ್ತಿತ್ತು? ಇಲ್ಲ ಗುಬ್ಬಚ್ಚಿ ಸಾಯ್ತು, ಕಾಗೆ ಸಾಯ್ತು, ಅದರಲ್ಲಿ ನಮ್ಮವರೇ ನಂಬಲಿಲ್ಲ. ಈ ಉರಿ ಆಗಿದ್ದು ಯಾರಿಗೂ ಕಣ್ಣಿಗೆ ಕಾಣಲಿಲ್ಲ ಜನಕ್ಕೆ. ಬಟ್ ಈ ಕಣ್ಣಿಗೆ ಕಾಣಬೇಕು, ಕರೆಕ್ಟಾಗಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಅಂದರೆ ವಾರ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ದೇಶಗಳ ಮಧ್ಯೆ. ಬಟ್ ಲಿಮಿಟೆಡ್ ಸ್ಟ್ರೈಕ್ ಆದರೂ ಅವರು ಈ ಅಂದರೆ ಅವ್ರಿಗೆ ಅದು ಗೊತ್ತಾಗಬೇಕು. ಆ ಭಯ ಇನ್ಮೇಲಿಂದ ಆ ಟೆರರಿಸಮ್ ಅನ್ನೋದೇ ಇವ್ರ ಕಡೆ ತಿರುಗಿ ನೋಡಬಾರ್ದು ಅನ್ನೋದನ್ನ ಮಾಡಿಸೋದೇ ನಮ್ಮ ಧ್ಯೇಯ. ಅಂದರೆ ಅದನ್ನ ನಿಜವಾದ ಜಯ ಅಂತಾರೆ. ಒಮ್ಮೆ ಹೋಗಿ ಪಾಕಿಸ್ತಾನ ಸಣ್ಣ ದೇಶನ ದಡಬಡ ಅಂತ ನಮ್ಮ ಉತ್ತರ ಪ್ರದೇಶದಲ್ಲಿ ಇರೋ ಜನನೇ ಅಲ್ಲೂ ಇರೋದು, ಇನ್ನೊಂದು ಸ್ವಲ್ಪ ಜಾಸ್ತಿ ಇದಾರೆ ಅಷ್ಟೇ. ಅದನ್ನ ಹೊಡೆದು ನಾವು ಸಾರ್ವಭೌಮತ್ವವನ್ನು ಸಾಧಿಸಿದಲ್ಲಿ ಏನು ಪ್ರಯೋಜನ ಇಲ್ಲ. ಅರ್ಥ ಆಯ್ತಾ? ಅವ್ರಿಗೆ ಬುದ್ಧಿ ಕಲಿಸಿ ಇನ್ಮೇಲಿಂದ ಭಾರತದ ಕಡೆ ಈ ಟೆರರ್ ಅನ್ನೋದೇ ಇರಬಾರದು. ಅಂದ್ರೆ ಕೋವರ್ಟ್ ಆಪರೇಷನ್ ಮಾಡಿ ಮುನೀರ್ನೇ ಸಾಯಿಸ್ತಾರ, ಮುನೀರ್ನೇ ತೆಗೆದಾಕ್ತಾರ, ಇಲ್ಲ ಹಫೀಜ್ ಸೈಯದ್ನೇ ತೆಗೆದಾಕ್ತಾರ. ಈ ತರ ಒಂದು ಟ್ಯಾಂಜಿಬಲ್ ಏಟ್ ಕೊಡ್ಬೇಕು ಅವ್ರಿಗೆ. ಯಾವ ತರ ಕೊಡ್ತಾರೆ ನಾವು ಕಾದ್ ನೋಡ್ಬೇಕು. ಕಳೆದ 2 ದಿವಸದ ಡೆವಲಪ್ಮೆಂಟ್ಸ್ ಅನ್ನು ನೋಡೋದಾದ್ರೆ BSF ಯೋಧರು ಆ ಗಡಿ ಭಾಗದಲ್ಲಿರುವಂಥ ಕೃಷಿಕರನ್ನ ಮೀಟ್ ಆಗಿದ್ದಾರೆ. ಒಂದು 48 hours ಎಲ್ಲ ಕಟಾವು ಮುಗಿಸ್ಬಿಡಿ, ಆಮೇಲೆ ಯುದ್ಧ ಟ್ಯಾಂಕ್ಗಳ ಆ ಕಡೆ ಹೋಗ್ತಿದ್ದಾವೆ. ಈ ಥರದೊಂದಷ್ಟು ಡೆವಲಪ್ಮೆಂಟು. ಸೇನಾ ಮುಖ್ಯಸ್ಥರ ಜೊತೆ ಮಾತಾಡ್ತಿದ್ದಾರೆ. ಡೆಫಿನೆಟ್ಲಿ ಯುದ್ಧ ಆಗಬಹುದೇನೋ ಅನ್ನುವಂಥ ಸಿಚುವೇಶನ್ ಇದೆ ಅಂತ ಹೇಳ್ತಿದ್ದಾರೆ. ನನ್ನ ಪ್ರಶ್ನೆ ಏನು ಅಂದರೆ ಸರ್, ಪಾಕಿಸ್ತಾನ ಆರಂಭದಿಂದ ಇವತ್ತಿನವರೆಗೂ 22ನೇ ತಾರೀಕಿಂದ ಇವತ್ತಿನವರೆಗೂ ಒಂದು ಸತಿ ನಮಗೂ ಲಷ್ಕರ್ಗೂ ಸಂಬಂಧ ಇಲ್ಲ, ಅದು ಇಲ್ದಿರೋ ಸಂಘಟನೆ ಯಾವ್ದಾದ್ರು ಅಂಗಸಂಸ್ಥೆ ಅಂದರೆ ಅದು ಎಲ್ಲಿಂದ ಬಂತು, ಈ ಅಟ್ಯಾಕ್ಗೂ ನಮಗೂ ಸಂಬಂಧ ಇಲ್ಲ, ಹೌದು ನಮ್ಮದೇ, ಈ ಥರ ದ್ವಂದ್ವ ಸ್ಟೇಟ್ಮೆಂಟ್ ಕೊಡ್ತಿರೋದ್ರಿಂದಾಗಿ ಇವುಗಳನ್ನು ಇಟ್ಕೊಂಡು ಭಾರತೀಯ ಸೇನೆಯನ್ನೇ ಕಾನೂನಾತ್ಮಕವಾಗಿ ಹೌದು ಆಗಿದೆ ಅದಕ್ಕೆ ಪ್ರತಿದಾಳಿ ಅಂತ ಮಾಡೋಕ್ಕೆ ಅವಕಾಶ ಇರಲ್ವಾ? ಅಲ್ಲ, ಈಗ ಪ್ರತಿದಾಳಿ ಅವ್ರು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಅದೇ ರೀಸನ್ನೇ ಹೇಳ್ತಾ ಇದ್ದಾರೆ, ನಾವು ಟೆರರಿಸ್ಟ್ನ ನಾವು ಯಾರನ್ನೂ ನಾವು ಕಳಿಸೂ ಇಲ್ಲ, ನಮಗೆ ಅವ್ರಿಗೂ ಸಂಬಂಧವಿಲ್ಲ ಅಂತಾನೆ ದಾಳಿ ಸ್ಟಾರ್ಟ್ ಮಾಡಿದ್ದಾರೆ. ಹಫೀಜ್ ಸೈಯದ್ ಇಲ್ಲ ಅಂತಾನೆ ಅಲ್ಲೇ ಪಾಕಿಸ್ತಾನ್ ಲಾಹೋರಲ್ಲೇ ಮೀಟಿಂಗ್ ಮಾಡ್ತಾ ಇದ್ದಾನೆ. ಅಮೇರಿಕಾದವ್ರಿಗೆ ಒಸಾಮಾ ಬಿನ್ ಲಾಡನ್ನು ಅಫ್ಘಾನಿಸ್ತಾನಲ್ಲಿರ್ಬೋದು ಅಂತ ಕರ್ಕೊಂಡೋಗಿ ತೋರಿಸ್ತವ್ರು ಅವರು. ಆ ಒಸಾಮಾ ಬಿನ್ ಲಾಡನ್ನು ಆ ಪಾಕಿಸ್ತಾನ ಮಿಲಿಟ್ರಿ ಹೆಡ್ ಕ್ವಾರ್ಟರ್ಸ್ ಪಕ್ಕದಲ್ಲೇ ಮನೆ ಮಾಡ್ಕೊಂಡಿದ್ರು ಅವ್ರು ಹೋಗಿ ತೋರಿಸ್ತವ್ರು ಅವ್ರಿಗೆ. ಸೊ ಅವ್ರ ಮಾತನ್ನ ಯಾರು ನಂಬಲ್ಲ, ಅವ್ರ ಮಾತನ್ನ ಯಾರನ್ನು ನಂಬಲ್ಲ. ಪಾಕಿಸ್ತಾನ್ ಟೆರರಿಸ್ಟ್ ಸ್ಪಾನ್ಸರ್ ಮಾಡ್ತಿಲ್ಲ, ಪಾಕಿಸ್ತಾನೇ ಟೆರರಿಸ್ಟ್ ದೇಶ ಆಗೋಗಿದೆ. ಸೊ ಅದು ಇಡೀ ಜಗತ್ಗೆ ಗೊತ್ತು. ಬಟ್ ಆದರೂ ಒಂದು ಇಂಟರ್ನ್ಯಾಷನಲ್ ಕೋರ್ಟು, ಒಂದು UN, ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಆ ಏಜೆನ್ಸಿ ಅಂತಿದ್ದಾಗ ಅವ್ರಿಗೆ ಬೇಕಾಗಿರೋದು ಸಾಕ್ಷಿ, ಜಸ್ಟಿಫಿಕೇಶನ್. ಅದನ್ನ ನಾವು ಕೊಟ್ಟು ಹೊಡೆಯೋದ್ರಲ್ಲಿ ನಾವು ಯಾವತ್ತಿದ್ರೂ ಸೇಫ್ ಅಷ್ಟೇ. ನೇರವಾಗಿ ಯುದ್ಧ ಆಯಿತು ಅನ್ನೋದಾದ್ರೆ, ಭಾರತವನ್ನಷ್ಟೇ ನೋಡೋದಾದ್ರೆ ಲಾಭ ನಷ್ಟ ಏನಂತೀರಿ? ನೇರ ಯುದ್ಧ ಆದರೆ ನಮ್ಮ ಭಾರತದಲ್ಲೂ ಕೆಲವು ನಷ್ಟ ಅನುಭವಿಸ್ತೀವಿ. ಯಾಕಂದರೆ ನೋಡಿ, ನಾವು 6.25 ಲಕ್ಷ ಕೋಟಿಯಷ್ಟು ಡಿಫೆನ್ಸ್ ಬಡ್ಜೆಟ್ ಅಂತ ಇಟ್ಟಿದ್ದೀವಿ. ಅದರಲ್ಲಿ ಈಗ ಈ ವಾರ್ ಸನ್ನಿವೇಶ ಇದು ಹೊಸ ಬಡ್ಜೆಟ್ ಆಗುತ್ತೆ. ಸೊ ಈ ಹೊಸ ಬಡ್ಜೆಟ್ನ ಮಾಡಬೇಕಾದ್ರೆ ಕೆಲವು ಡೆವಲಪ್ಮೆಂಟಲ್ಲಿರೋ ದುಡ್ಡುಗಳನ್ನೆಲ್ಲ ಇದಕ್ಕೆ ಹಾಕ್ತೀವಿ. ಆಮೇಲೆ ಸೈನಿಕರನ್ನ ಈಗ ಚೈನಾ ಬಾರ್ಡ್ರನ್ನು ಕಾಯ್ತಾ ಇದ್ದಾರೆ, ಇತ್ಲಾಗೆ ಪಾಕಿಸ್ತಾನ್ ಬಾರ್ಡ್ರ್ ಕಾಯ್ತಾ ಇದ್ದಾರೆ. ಈಗ ಚೈನಾ ಬಾರ್ಡ್ರಿಂದ ಇಲ್ಲಿ ಶಿಫ್ಟ್ ಮಾಡಬೇಕು, ಅಲ್ಲೂ ಒಂದು ಕಣ್ಣಿಡಬೇಕು, ಮತ್ತು ಅಲ್ಲಿಂದ ಲಾಜಿಸ್ಟಿಕ್ಸು, ವೆಪನ್ಸ್ಗಳು, ಮತ್ತು ಕೆಲವು ವೆಪನ್ಸ್ಗಳು ಆಗಲೇ ಟೈಮ್ ಆಗಿದ್ರೆ ಹೊಸ ವೆಪನ್ ಮ್ಯಾನುಫ್ಯಾಕ್ಚರಿಂಗು ನೆಸೆಸಿಟಿ ಇಲ್ಲದೆ. ಸೊ ಈ ಥರ ಅನೇಕ ಎಕನಾಮಿಕ್ ಇಶ್ಯೂಸ್ಗಳಾಗ್ತವೆ. ಆಮೇಲೆ ಕೆಲವು ದೇಶಗಳಿಂದ ನಾವು ಅವಲಂಬಿತವಾಗಿರ್ತೀವಿ, ಪೆಟ್ರೋಲು ಅದು ಇದು. ಅಕಸ್ಮಾತ್ ಏನಾರು ಅವರು ಪಾಕಿಸ್ತಾನಿಗೆ ಸಪೋರ್ಟ್ ಕೊಟ್ಟು ನಮಗೆ ಸ್ಟಾಪ್ ಮಾಡಿದ್ರೆ ಸೊ ಈ ಥರ ಇನ್ಫ್ಲೇಷನ್ಸ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಅನೇಕ ರಿಸ್ಕ್ಸ್ಗಳು ಇದ್ದೇ ಇರುತ್ತೆ. ಯಾವಾಗಲೂ ವಾರ್ ಅಂತ ಆದಾಗ ಎಕನಾಮಿಕಲಿ ಈ ಎರಡು ದೇಶಗಳನ್ನು ನಷ್ಟ ಅನುಭವಿಸ್ತೀವಿ. ಒಂದು ದೇಹ ಆರೋಗ್ಯವಾಗಿರಬೇಕು ಅನ್ನೋದಾದ್ರೆ ಕಿರುಬೆರಳು ಕಟ್ ಮಾಡಬೇಕು ಅಂದರೆ ಕಟ್ ಮಾಡಿ ಬಿಸಾಕು ಅನ್ನೋ ಮಾತಿದೆ ಸರ್. ಹಂಗಾಗಿ ಕೇಳೋದು, ಈ ಟೆರರಿಸಮ್ ಅನ್ನೋದು ಬೇರು ಮಟ್ಟದಲ್ಲಿ
ಇರೋದ್ರಿಂದಾಗಿ ಆ ಟೆರರಿಸಮ್ ಅನ್ನೋದನ್ನು ಕಿತ್ತು ಹಾಕಬೇಕು ಅನ್ನೋದಾದರೆ ಒಂದು ಯುದ್ಧ ಆಗಲಿ ಬಿಡು. ಇದು ಟೆರರಿಸಮ್ ಅನ್ನೋದು ಬರೀ ಪಾಕಿಸ್ತಾನಲ್ಲಿ ಒಂದೇ ಉಳಿದಿಲ್ಲ, ಇಲ್ಲ ನಮ್ಮ ಭಾರತಕ್ಕೆ ಸೀಮಿತವಾಗಿಲ್ಲ. ಅಮೆರಿಕಲ್ಲೂ ಟೆರರಿಸ್ಟ್ ಅಟ್ಯಾಕ್ ಆಗಿದೆ, ಚೈನಾದಲ್ಲೂ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇದೆ, ಜರ್ಮನಿಲಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆ, ಫ್ರಾನ್ಸಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆ, ಇರಾನಲ್ಲಿ ಆಗಿದೆ, UK ಆಗಿದೆ. ಎಲ್ಲಿ ಅಂತ ಕಿತ್ತಾಕ್ತೀರಾ, ಯಾವ ಕಡೆ ಅಂತ ಕಿತ್ತಾಕ್ತೀರಾ? ಸೊ ಟೆರರಿಸ್ಟ್ ಎಲ್ಲ ಕಡೆನೂ ಇದ್ದಾರೆ. ಯಾವ ದೇಶದಲ್ಲೂ ಟೆರರಿಸ್ಟ್ ಮುಕ್ತ ದೇಶ ಅಂತ ಹೇಳಕ್ ಯಾವುದು ಇಲ್ಲ. ಈಗ ಎಲ್ಲಿ ಯಾರು ಹೊಡಿತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ. ಎಲ್ಲೂ ಬೇಡ, ಪಾಕಿಸ್ತಾನದಲ್ಲೇ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇದೆ, ಎಲ್ಲೂ ಬೇಡ. ಟ್ರೈನೇ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಅಲ್ಲಿ ಶಾಲಾ ಮಕ್ಕಳುಗಳು ನೋಡಿದ್ರು, ಚೈನೀಸ್ ಇಂಜಿನಿಯರ್ಸ್ಗಳು ನೋಡಿದ್ರು. ಟೆರರಿಸ್ಟ್ ಅನ್ನೋದು ಮುಕ್ತ 0 ಮಾಡಿಬಿಡ್ತೀವಿ ಅಂತ ಎಲ್ಲೂ ಮಾಡೋಕ್ಕಾಗಲ್ಲ. ಇದೊಂಥರ ಕ್ಯಾನ್ಸರ್ ರೋಗ ಇದ್ದಂಗೆ ಕಂಪ್ಲೀಟ್ ಕಿತ್ತಾಕೋದು. ನಿಧಾನಕ್ಕೆ ಕೀಮೊಥೆರಪಿ ಕೊಟ್ಟು 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 ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ, ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ ಅಂತ ನೋಡ್ಕೊಂಡೇ ಹೋಗ್ಬೇಕಾಗತ್ತೆ. ಯುದ್ಧ ಆಗ್ಬೋದು ಸರ್? ಹಾಗಾದ್ರೆ ಯುದ್ಧವನ್ನು ಮಾಡ್ತಾರೆ? ಯುದ್ಧ ಆಗಲ್ಲ. ಯುದ್ಧ ಫುಲ್ ಮಟ್ಟದಲ್ಲಿ ಯುದ್ಧ ಆಗ್ತಿದ್ರು, ಮಾಡೋ ಸ್ಟ್ರೈಕ್ ಬಂದು ಬಹಳ ದೊಡ್ಡ ಮಟ್ಟದಲ್ಲೇ ಇರುತ್ತೆ, ಜನಕ್ಕೆ ಗೊತ್ತಾಗುವಂತ ಒಂದು ಮಟ್ಟದಲ್ಲೇ ಇದಿರುತ್ತೆ. ಅಂದ್ರೆ ನೇರ ಯುದ್ಧ ಆಗೋದು ಕಮ್ಮಿ. ಓಕೆ, ಈಗ ಪಾಕಿಸ್ತಾನದಲ್ಲಿ ಹೆಂಗಾಗಿರುತ್ತೆ ಅಂದರೆ, ಒಂದು ಲಾಸ್ಟ್ ಟೈಮ್ ಸರ್ಜಿಕಲ್ ಸ್ಟ್ರೈಕ್ಗಳು ಆಗಿರೋದೆಲ್ಲ ಗಮನಿಸಿರೋದ್ರಿಂದಾಗೆ ಈ ದಾರಿ ಹಿಡಿಬೋದು, ಇಲ್ಲ ನೇರವಾಗಿ ಬರ್ಬೋದು. ಡೆಫಿನೆಟ್ಲಿ ಅಲ್ಲೂ ಒಂದು ಆಡಳಿತ ಅಂತಿರುತ್ತೆ, ಸೇನೆ ಇರುತ್ತೆ, ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಈ ಸಿಚುವೇಶನಲ್ಲಿ ಭಾರತ ಇನ್ಯಾವುದೋ ಪರ್ಯಾಯ ಮಾರ್ಗವನ್ನು ಅನುಸರಿಸುತ್ತೆ ಅನ್ನೋದಾದರೆ ಆ ಕ್ಲೂನು ಇವ್ರು ಗೆಸ್ ಮಾಡ್ಬೋದಲ್ಲ ಸರ್? ಆ ಕ್ಲೂನು ಗೆಸ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಅಲ್ಲಿ ಏನಾಗಿದೆ ಅಂದ್ರೆ ಸೇನೆನೇ ಕಂಪ್ಲೀಟ್ ಕಂಟ್ರೋಲ್ ಆಗಿದೆ. ಅಲ್ಲಿರೋ ಪ್ರಧಾನ ಮಂತ್ರಿಗೆ ಇಲ್ಲಿ ಹೊಡೆಯೋದು ಗೊತ್ತಿರಲಿಲ್ಲ. ಅವರೆಲ್ಲ ಹೋಗಿ ಟರ್ಕಿಲಿ ಕೂತ್ಕೊಂಡು ಅವರು ವ್ಯಾಪಾರದಲ್ಲೂ ಇದ್ರು. ಇಲ್ಲಿ ಏನಾಗಿದೆ, ಸೇನೆ ಅಲ್ಲಿ ಅಮೀನ್ ಮುನೀರ್, ಅವನೇನು ಅಜೀಮ್ ಮುನೀರ್, ಅವನದು ಏನು ಇಂಟ್ರೆಸ್ಟ್ ಇದೆ ಅಂದರೆ ಅಲ್ಲಿ ಆಡಳಿತ ಕುಸ್ತೋಗಿದೆ, ಸೇನಾ ಆಡಳಿತ. ಒಂದು ಕಡೆ ಈ ಕಡೆ ಅಫ್ಘಾನಿಸ್ತಾನದವ್ರು ಹೊಡಿತಾ ಇದ್ದಾರೆ ತಾಲಿಬಾನ್ ಅವರು, ಒಂದು ಕಡೆ ಬಲೂಚಿಸ್ತಾನ್ ಅವರು ಹೊಡಿತಾ ಇದ್ದಾರೆ. ಸೊ ಅಲ್ಲಿನ ಭದ್ರತೆಗೆ ಕೊಡಕ್ಕೆ ಇವ್ರಿಗೆ ಸೇನೆಗೆ ಶಕ್ತಿ ಇಲ್ಲ. ಇವ್ರಿಗೆ ಧಿಕ್ಕಾರ ಆಗ್ತಾ ಇದ್ದಾರೆ ಸೇನೆಗೆ. ದಯವಿಟ್ಟು ಇದನ್ನ ಬಿಟ್ಟು ಅಟ್ಲೀಸ್ಟ್ ಬೇರೆ ತರ, ಈವನ್ ಈ ಎಲೆಕ್ಷನ್ ನೋಡಿದ್ರೆ ಇಮ್ರಾನ್ ಖಾನ್ ಗೆದ್ದಿದ್ರು ಅವ್ರನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಯಾರೇ ಒಬ್ಬ ಸೇನಾ ಅಧಿಕಾರಿ ಹಿಂದೂ ಮುಸ್ಲಿಮು ಅಂತ ಯಾರು ಮಾತಾಡೋಕ್ಕೆ ಹೋಗಲ್ಲ, ಇವನು ಭಾಷಣ ಮಾಡ್ತಾರೆ. ನೀವೆಲ್ಲರೂ ನೋಡಿದಿರೋ ಸೇನಾ ಅಧಿಕಾರಿಗಳು ಇವ್ರು ಹಿಂದೂ ಅವರು, ಇವರು ಮುಸ್ಲಿಂ ಅವರು ಅಂತ ಭಾಷಣ ಮಾಡಿರೋದು. ಅದು ರಾಜಕೀಯದವ್ರು ಮಾಡ್ತಾರೆ, ಸೇನಾ ಅಧಿಕಾರಿಗಳು ಯಾರು ಮಾಡಲ್ಲ. ಅವ್ರಿಗೆ ಬೇಕಿರೋದು ದೇಶದ ಭದ್ರತೆ. ಮುಸ್ಲಿಮಿಂದ ಆದರೂ ಹೊಡಿತಾರೆ, ಹಿಂದೂಯಿಂದ ಆದರೂ ಹೊಡಿತಾರೆ. ಅರ್ಥ ಆಯ್ತಾ? ಸೊ ಅದ್ರ ಬಗ್ಗೆ ಮಾತಾಡ್ದೇನೆ ಇವನು ರಾಜಕೀಯ ಮಾತಾಡ್ಕೊಂಡು ಜನನ್ನ ಒಂದು ದೃಷ್ಟಿನ ತಿರುಗಿಸ್ತಾನೆ ಈ ಕಡೆ ಅಂದ್ರೆ. ಸೊ ಅವನಿಗಿದು ಆಗ್ಬೇಕಿತ್ತು. ದೋ ಅಲ್ಲಿರೋ ಪೊಲಿಟಿಷಿಯನ್ಸ್ ಇಂಟ್ರೆಸ್ಟ್ ಇಲ್ಲದೆ ಹೋದ್ರು ಇವನ್ನ ಸರ್ವೈವಲ್ ಇವ್ನು ಮಾಡ್ಕೊಂಡ ಅಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ಲ. ಓಕೆ, ರೈಟ್. ಹಂಗಾದ್ರೆ ಒಂದು ಪಕ್ಷ ಯುದ್ಧವೇ ಆಯಿತು ಅಥವಾ ಅಡಗು ತಾಣಗಳನ್ನು ಹುಡುಕು ಒಂದು ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ತರ ಭಾರತ ಮಾಡ್ತು ಅನ್ನೋದಾದ್ರೆ ಪಾಕಿಸ್ತಾನಕ್ಕೆ ಆಗುವಂಥ ಲಾಭ ನಷ್ಟಗಳು? ಪಾಕಿಸ್ತಾನಕ್ಕೆ ನಷ್ಟ ಅಂತೂ ಹಾಗೆ ಆಗುತ್ತೆ, ಇಲ್ಲ ಅಂತಲ್ಲ. ಭಾರತ ಅಂತೂ ಸುಮ್ಮನಿರಲ್ಲ, ಭಾರತ ಹೊಡಿತಾರೆ. ಕೂತ್ಕೊಂಡು ಮಾತಾಡೋ ಅಂತ ಪ್ರಮೇಯ ಬರೋಲ್ಲ. ಇವತ್ತು ಅಮೆರಿಕ ಹೇಳಿದ್ರು ಅಷ್ಟೇ, ಚೈನಾ ಹೇಳಿದ್ರು ಅಷ್ಟೇ, ಯಾರು ಹೇಳಿದ್ರು ಅಷ್ಟೇ. ಹೌದಾ? ಖಂಡಿತ ಹೊಡಿತಾರೆ. ಯಾಕಂದ್ರೆ ಇಲ್ಲದೆ ಹೋದ್ರೆ ಆ ಒಂದು ಸ್ಟೇಟ್ಮೆಂಟ್ ಒಬ್ರು ಪ್ರಧಾನ ಮಂತ್ರಿ ಕೊಟ್ಟು ಇವರು ಒಂದು ಯಾವುದೋ ಒಂದು ದೇಶಕ್ಕೆ ಬಗ್ತಾರೆ ಅಂದ್ರೆ ಅಲ್ಲಿನ ಸ್ಟ್ಯಾಂಡ್ ನಮ್ಮ ಭಾರತ ಎಲ್ಲೋ ವೀಕ್ ಆಗುತ್ತೆ. ಅಂತಾರಾಷ್ಟ್ರೀಯ ವಿಶ್ವಾಸ ಕಮ್ಮಿ ಆಗುತ್ತೆ. ಭಾರತ ಇಷ್ಟು ಶಕ್ತಿಯುತವಾದ ಪ್ರಬಲವಾದ ದೇಶನ ಇವ್ರು ಚಂದ್ರಯಾನ ಮೇಲೆ ಹೋಗುವಷ್ಟು ಟೆಕ್ನಾಲಜಿ ಇಟ್ಕೊಂಡು ಎದುರ್ಬೇಕಾ ಇವರು? ಅಂಥದ್ದೆಲ್ಲ ಕ್ವಶನ್ ರೈಸ್ ಆಗುತ್ತೆ. ಓಕೆ, ರೈಟ್ ಸರ್. ಈಗ ಸೇನೆ ಅಂದಾಗ ಸಹಜವಾಗಿ ಕಂಪ್ಯಾರಿಸನ್ ಬಂದೇ ಬರುತ್ತೆ. ಪಾಕಿಸ್ತಾನ ಮತ್ತು ಭಾರತದ ಸೇನೆಯ ಸಾಮರ್ಥ್ಯ ಅಂದಾಗ ನಾವೆಷ್ಟು ಸ್ಟ್ರಾಂಗ್ ಇದ್ದೀವಿ, ಅವರ ಸಾಮರ್ಥ್ಯ ಎಷ್ಟಿದೆ? ಪ್ರತಿ ಒಂದೊಂದು ಹೇಳೋಕ್ಕಿಂತ ಒಂದೇ ಲೈನಲ್ಲಿ ಹೇಳ್ಬೇಕು ಅಂದರೆ ಅವರು ಒಂದಿದ್ರೆ ನಾವು 2.5 ಇದ್ದೀವಿ. ಓಕೆ, ಅರ್ಥ ಆಯ್ತಾ? ಪಾಕಿಸ್ತಾನ ಅಂತ ತಗೊಂಡ್ರೆ ಅವ್ರ ಮಿಸೈಲ್ಸ್ ಇರ್ಬೋದು, ಏರೋಪ್ಲೇನ್ ಇರ್ಬೋದು, ಕೆಲವು ಏರ್ಕ್ರಾಫ್ಟ್ ಕ್ಯಾರಿಯರ್ INS ವಿಕ್ರಮ್ ಅದು ಅವ್ರ ಹತ್ರ ಏರ್ಕ್ರಾಫ್ಟ್ ಕ್ಯಾರಿಯರ್ ಇಲ್ಲ. ಸಬ್ಮೆರಿನ್ಸ್ ತಗೋಬೋದು, ಆರ್ಟಿಲರೀಸ್ ತಗೋಬೋದು, ಜನಸಂಖ್ಯೆ ತಗೋಬೋದು. ಅವ್ರಿಗೆ ಏನಿದ್ರು ಅದ್ರದ್ದು ಡಬಲ್ ನಾವಿದ್ದೀವಿ, 2.5 ಪಟ್ಟಷ್ಟು ಸ್ಟ್ರಾಂಗ್ ನಾವಿದ್ದೀವಿ. ಸೊ ಅಲ್ಲಿನ ಬರೇ ಪಾಕಿಸ್ತಾನನ
ದೃಷ್ಟಿ ಮಾಡಿ ನಾವು ಹೊಡೆದ್ರೆ ಅದು ಒಂದು ವಾರದ ಯುದ್ಧನೂ ನಡೆಯಲ್ಲ ನಮಗೆ, ಅದು ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಹೌದಾ? ಬಟ್ ಇಲ್ಲಿ ನಮ್ಮ ಏಮ್ ಇರೋದು ಪಾಕಿಸ್ತಾನನ ಮುಗ್ಸೋಕ್ಕಿಂತ ಅಲ್ಲಿರೋ ಟೆರರಿಸ್ಟ್ಗಳನ್ನ ಮುಗ್ಸೋ ಏಮು. ಈಗ ರಷ್ಯಾ ಏಮ್ ಇರೋದು ಯುಕ್ರೇನ್ ಟೆರಿಟರಿ ತಗೋಬೇಕು, ಇಸ್ರೇಲ್ ಏಮ್ ಇರೋದು ಪ್ಯಾಲೆಸ್ಟೈನ್ ಟೆರಿಟರಿ ತಗೋಬೇಕು. ನಮ್ಗೆ ಪಾಕಿಸ್ತಾನ್ ಟೆರಿಟರಿ ತಗೊಳ್ಳೋ ಇಂಟ್ರೆಸ್ಟ್ ಏನಿಲ್ಲ ನಮ್ಗೆ. ನಮ್ಗೆ ಇರೋ ಟೆರಿಟರಿ ನೋಡ್ಕೊಳಕ್ಕೆ ಆಗ್ತಾ ಇಲ್ಲ. ಪಾಕಿಸ್ತಾನ್ ಟೆರಿಟರಿ ಇಟ್ಕೊಂಡು ನಮಗ್ ಬೇಕಿಲ್ಲ. ನಮ್ಗಿರೋದೇ ಅಲ್ಲಿರೋ ಉಗ್ರ ತಾಣಗಳನ್ನ ಹೊಡೆದು ಉಗ್ರರಿಗೆ ಪಾಠ ಕಲಿಸ್ಬೇಕು, ಅಷ್ಟೇ ನಮ್ಮ ಇಂಟ್ರೆಸ್ಟ್. ಪಾಕಿಸ್ತಾನ ಮೇಲೆ ಹೋಗಿ ವಾರ ಮಾಡೋ ಇಂಟ್ರೆಸ್ಟ್ ನಮ್ಗಿಲ್ಲ. ಆಯ್ತು, ಪಾಕಿಸ್ತಾನ ಅಂತೂ ಕಾಲ್ ಕೆರ್ಕೊಂಡು ಬರ್ತಾನೆ ಇರತ್ತೆ. ಈಗ ಯುದ್ಧನೇ ಆಯ್ತು ಮತ್ತೇನೋ ಆಯ್ತು ಅಂದ ಸಂದರ್ಭದಲ್ಲಿ ಪಾಕಿಸ್ತಾನದ ನಿಲುವು ನಿರ್ಧಾರಗಳು ಬೇರೆ. ಬಟ್ ಅವ್ರ ಜೊತೆ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಇತರ ರಾಷ್ಟ್ರಗಳು ನಿಂತ್ಕೊಂಡ್ರೆ, ಈಗ ಚೀನಾದಂತ ಚೀನಾವೋ ಟರ್ಕಿಯೋ ನಿಂತ್ಕೊಂಡ್ರೆ ನಮ್ಮ ಭಾರತದ ಪಾಡೇನು? ನಾವು ಯೋಚನೆ ಮಾಡ್ತಾ ಇರೋದು. ಈ ಕಡೆ ಟರ್ಕಿನೋ ಚೀನಾನ ನಿಂತ್ಕೊಂಡ್ರೆ, ನಮ್ಮ ಕಡೆ ರಷ್ಯಾ ಮತ್ತು ಅಮೆರಿಕ ನಿಂತ್ಕೊಂಡ್ರೆ ಅದೇನಾಗುತ್ತೆ, ಮಲ್ಟಿಪೋಲರೈಸೇಷನ್ ಆದಾಗ ಏನಾಗುತ್ತೆ ಅಂದರೆ ಯುದ್ಧ ಯಾವತ್ತೂ ಮುಗಿಯಲ್ಲ. ಹೌದು, ನೋಡಿ ಲಾಂಗ್ ಟೈಮ್ ಅದು ಎಕನಾಮಿಕಲಿ. ಈ ಗಾಜಾ ಮೇಲೆ ಇಸ್ರೇಲ್ ಮಾಡಿರುವಂತ ಸಣ್ಣ ದೇಶ ಯುದ್ಧನೇ ಮುಗಿತಾ ಇಲ್ಲ. ಯುಕ್ರೇನ್ ಮೇಲೆ ರಷ್ಯಾ ಮಾಡ್ತಿರೋ ಅಂತ ಪ್ರಬಲವಾದ ರಷ್ಯಾ ಯುದ್ಧನೇ 3 ವರ್ಷ ಆದ್ರೂ ನಿಲ್ತಾ ಇಲ್ಲ. ಹಂಗ್ ನೋಡಕ್ ಹೋಗಿ ಈಗ ಪಾಕಿಸ್ತಾನ ಸುಮಾರು ಮಟ್ಟಕ್ಕೆ ಅವ್ರ ಹತ್ರನೂ ಸೈನ್ಯ ಇದೆ, ಶಸ್ತ್ರಾಸ್ತ್ರಗಳಿದಾವೆ. ಇವೆಲ್ಲ ನೋಡಿದ್ರೆ ಅದು ಒಂದೇ ದಿವಸದಲ್ಲೋ ಒಂದು ವಾರದಲ್ಲೋ ಯುದ್ಧ ಮುಗಿಯಲ್ಲ. ಯಾಕಂದ್ರೆ ಅಲ್ಲಿ ಪಂಪ್ ಮಾಡೋರು ಬೇಕಾದಷ್ಟು ಜನ ಇರ್ತಾರೆ. ಈಗ ಅಲ್ಲಿ ಕೆಲವು ಮಿಲಿಟರಿ ಇಂಡಸ್ಟ್ರೀಸ್ಗಳ ರಾಜಕೀಯಗಳು ಜಾಸ್ತಿ ಇರ್ತವೆ. ಅವ್ರಿಗೆ ಇದೇ ಚಾನ್ಸ್ ಅವ್ರ ವ್ಯಾಪಾರ ಮಾಡಕ್ಕೆ. ಅವ್ರ ಹತ್ರ ಹಳೆ ಗನ್ಗಳು, ಹಳೆ ಮದ್ಗುಂಡ್ಗಳು, ಅದನ್ನೆಲ್ಲ ಖಾಲಿ ಮಾಡಕ್ಕೆ ಅವ್ರಿಗೆ ಇದೇ ಚಾನ್ಸ್. ಅವ್ರು ಯಾವ್ದೋ ಮೂಲಕ ಕೊಡ್ತಾನೆ ಇರ್ತಾರೆ ಎರಡು ಕಡೆ. ಯಾಕಂದ್ರೆ ಅವ್ರದ್ದು ಬೆಳೆ ಬಯಸ್ಕೋಬೇಕು ಈ ಟೈಮಲ್ಲಿ. ಸೊ ಅದು ಯಾವತ್ತೂ ಮುಗಿಯಲ್ಲ ನಿಮ್ಗೆ. ಅಲ್ಲ, ಭಾರತದಲ್ಲಿ ಹಂಗಾದ್ರೆ ಸೇನೆಗೆ ಅಂತ ಬಜೆಟ್ ಇಡೋದು, ರಫೇಲ್ ತರಿಸೋದು, ಮತ್ತೊಂದು ತರಿಸೋದು, ಹಂಗೆ ತುಕ್ಕಿಡಿಯಕ್ಕ ಅಂತ ಕೇಳ್ತಾರಪ್ಪ. ತುಕ್ಕಿಡಿಯಕ್ಕಲ್ಲ, ನಮ್ಗೆ ಹಂಗ ಅನ್ಬಿಟ್ಟು ಮನೆ ಬೀಗ ಹಾಕೋತೀವಿ ಅನ್ನೋದು. ಯಾರು ಕಳ್ಳನೇ ಬರಲಿಲ್ಲ ಅಂದ್ರೆ ಬೀಗ ಯಾಕೆ ಹಾಕೊಂಡು ತುಕ್ಕಿಡಿಯಕ್ಕೆ? ಬೀಗ ಯಾಕೆ ಇಂಥ ಬೀಗ ಹಾಕ್ತೀರಾ, ಯುರೋಪ ಹಾಕ್ತೀರಾ, ಇಲ್ಲ ಇದು ಹಾಕ್ತೀರಾ, ಏನು ಶೋಗ್ ಹಾಕಿದ್ದೀರಾ, ಯಾರು ಕಳ್ಳನೇ ಬರಲ್ಲ ಇಲ್ಲಿ ಅಂತ ಯಾರು ಇರಲ್ವಲ್ಲ. ಸೊ ಆ ಥರ ನಮ್ಮ ಹತ್ರ ಆ ಪವರ್ ಇಲ್ಲದೆ ಹೋದ್ರೆ ಎಲ್ಲರೂ ಕಲ್ಲೊಡಿಯಕ್ಕೆ ಶುರು ಮಾಡ್ತಾರೆ. ಅಕ್ಕಪಕ್ಕ ರಾಷ್ಟ್ರ ಮಾಲ್ಡವೀಸು ಕಲ್ಲೊಡಿತಾರೆ, ಈ ಕಡೆ ಬಾಂಗ್ಲಾದೇಶ ಕಲ್ಲೊಡಿತಾರೆ. ಸಣ್ಣ ಸಣ್ಣ ರಾಷ್ಟ್ರಗಳು ನಮ್ಮನ್ನ ತೂಚಿ ಅಂತ ಹೋಗಿದ್ದಾರೆ. ಸೊ ನಮ್ಮ ತುಕ್ಕಿಡಿಯುತ್ತೋ ಬಿಡುತ್ತೋ ನಮ್ಮ ಶಕ್ತಿ ನಾವು ಯಾವತ್ತೂ ಇಟ್ಕೊಂಡಿರ್ಬೇಕು. ಪ್ರದರ್ಶನ ಅಂತೂ ಮಾಡ್ತಾನೆ ಇರಬೇಕು. ನಾವು ಇಷ್ಟು ಶಕ್ತಿಯುತವಾಗಿದ್ದೀವಿ ಅಂತ ಹೇಳ್ತಾನೆ ಇರ್ಬೇಕು ಜಗತ್ತಿಗೆ. ಪಹಲ್ಗಾಮ್ ಆದ್ಮೇಲಂತೂ ರಕ್ಷಣಾ ಇಲಾಖೆ ಬಗ್ಗೆ ಹಲವು ಟೀಕೆ ಟಿಪ್ಪಣಿಗಳು ಬಂತು. ವಿಶೇಷವಾಗಿ ರಿಕ್ರೂಟ್ಮೆಂಟ್ 60,000 ಹುದ್ದೆಗಳು ಖಾಲಿ ಇದ್ದಾವೆ, ಯಾಕೆ ನೇಮಕಾತಿ ಮಾಡ್ಕೊಂಡಿಲ್ಲ, ಇದಕ್ಕಿಂತ ನಿರ್ಲಕ್ಷ್ಯ ಬೇಕಾ ಅಂತ. ನೋಡಿ, ಇಲ್ಲಿ ಏನಾಗ್ತಾ ಇದ್ದಾರೆ, 100 ರೂಪಾಯಿ ಸೈನ್ಯಗೆ ಅಂತ ಇಟ್ಕೊಂಡ್ರೆ 24 ರೂಪಾಯಿ ಬರೀ ನಾವು ಪೆನ್ಷನ್ಗೆ ಕೊಡ್ತಾ ಇದ್ದೀವಿ. ಇನ್ನು ಮಿಕ್ಕಿದ್ದು ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಹೋಗ್ತಾ ಇದೆ. ಆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಬಂದು ಅದು ಡೈಲಿ ಕರೆಂಟ್ ಬಿಲ್ ಕಟ್ಟಂಗೆ, ಕೆಲವು ಆಯುಧಗಳು ಮೇಂಟೈನ್ ಮಾಡೋಂಗೆ, ಸಂಬಳಗಳು, ಅದೆಲ್ಲ ಅದು ಮ್ಯಾಕ್ಸಿಮಮ್ ಅದೇ ತಿನ್ಬಿಡುತ್ತೆ. ಡೆವಲಪ್ಮೆಂಟ್ಗೆ ಅಂತ ಉಳಿತಾ ಇರೋ ದುಡ್ಡು ಬರೀ 20% ಉಳಿತಾ ಇದೆ. ಸೊ ಆ 23% ಕಮ್ಮಿ ಮಾಡಕ್ಕೆ ಇವ್ರು ಏನ್ ಮಾಡಿದ್ರು, ಅಗ್ನಿವೀರ್ ಅಂತ ಈಗ ಟ್ರೈನಿಂಗ್ ಕೊಡಕ್ ಶುರು ಮಾಡಿದ್ದಾರೆ. ಅಗ್ನಿವೀರ್ ಎಲ್ಲ ಟ್ರೈನ್ ಆಗಿ ಬರೋಕ್ಕೆ ಇನ್ನೂ 5 ರಿಂದ 10 ವರ್ಷ ಕರೆಕ್ಟ್ ಆಗಬೇಕು. ಸೊ ಅದನ್ನೆಲ್ಲ ಸ್ಟೆಬಿಲೈಸ್ ಮಾಡೋಕ್ಕೆ ಅದರಲ್ಲಿ ನಾವು ತುಂಬಿಸ್ಕೋತೀವಿ ಅಂತ ಈ ಕೊರೋನಾ ಆದಮೇಲೆ 2 ಲಕ್ಷ ಜನನ ಇವರು ಸ್ಟಾಪ್ ಮಾಡಿದ್ದಾರೆ ತಗೊಳ್ಳೋದು. ಸೊ ಅಗ್ನಿವೀರ್ನ ಟೆಂಪ್ರವರಿಯಾಗಿ ಇಟ್ಕೋತೀವಿ 5 ವರ್ಷ, ಅವ್ರು ಆದಮೇಲೆ ನಾವು ಆಚೆ ಕಳಿಸ್ತೀವಿ. ಅವ್ರು ಆಚೆ ಕಳಿಸಿದ್ಮೇಲೆ ಅವ್ರಿಗೆ ಪೊಲೀಸಲ್ಲೋ ಅಲ್ಲೋ ಇಲ್ಲೋ ಎಲ್ಲ ಕೆಲಸ ಸಿಗುತ್ತೆ, ಅವ್ರ ಪಾಡಿಗೆ ಅವ್ರು ಇರ್ಬೋದು. ಸೊ ನಮಗೆ ಈ ಬರ್ಡನ್ ಆಫ್ ಪೆನ್ಷನ್ ಎಲ್ಲ ಬರಲ್ಲ ಅಂತ ಅವರು ಒಂದು ಯೋಚನೆ ಮಾಡ್ಕೊಂಡಿದ್ದಾರೆ. ಒಳ್ಳೆ ಯೋಚನೆನೇ, ಬಟ್ ಅದನ್ನ ಆಲ್ ಆಫ್ ಎ ಸಡನ್ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇಟ್ ಟೇಕ್ಸ್ ಟೈಮ್. ಆ ಒಂದು ಪ್ರೊಸೀಜರಲ್ಲಿ ಅವ್ರು ಎಷ್ಟರ ಮಟ್ಟಿಗೆ ಟ್ರೈನ್ ಆಗಿರ್ತಾರೆ, ನಿಜವಾಗ್ಲೂ ಅವರು ಇಂಥ ಸಿಚುಯೇಷನ್ನ ಫೇಸ್ ಮಾಡೋ ಅಷ್ಟು ಸಶಕ್ತರಾಗಿರ್ತಾರ, ಇದೆಲ್ಲ ನಮಗೆ ಗೊತ್ತಿರಲ್ಲ. ಸೊ ಇಟ್ ಟೇಕ್ಸ್ ಟೈಮ್. ಓಕೆ, ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಕಟ್ಟಾಕಬೇಕು ಅಂತ ಮಹತ್ವದ ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಅದು ಸರಿಯಾದಂಥ ಡಿಸಿಷನ್ ಅಂತ ಹೇಳ್ಬೋದಾ? ಅದು ಒಳ್ಳೆ ಡಿಸಿಷನ್ನೇ. ಯಾವಾಗಲೂ ಡಿಪ್ಲೊಮ್ಯಾಟಿಕ್ ಆಗಿ ಅವ್ರನ್ನ ಸ್ಯಾಂಕ್ಷನ್ಸ್ಗಳ ಮೂಲಕ ಇಲ್ಲ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಮೂಲಕ ಅವ್ರಿಗೆ ಏನೂ ಇಲ್ದಂಗೆ ಮಾಡಿ ತಿನ್ನಕ್ಕೂ ಇಲ್ದಂಗೆ ಮಾಡೋ ಅಂಥದ್ದು ಅದು ಯುದ್ಧಕ್ಕಿಂತ ಭಾಳ ದೊಡ್ಡ ಏಟು ಅಂತಲೇ ಹೇಳ್ಬೋದು. ಅದನ್ನಾಗಲೇ ಭಾರತ ಚೆನ್ನಾಗಿ ಎಫೆಕ್ಟಿವ್ ಆಗಿ ಸ್ಟಾರ್ಟ್ ಮಾಡಿದೆ. ಜೊತೆಲಿ ಯುದ್ಧನೂ ಬೇಕಾಗತ್ತೆ, ಅಂದರೆ ಕೈನೆಟಿಕ್ ಫೋರ್ ಆ್ಯಕ್ಷನ್ನು ಬೇಕಾಗತ್ತೆ ಬುದ್ಧಿ ಕಲಿಸೋಕ್ಕೆ. ಅದನ್ನು ಕರೆಕ್ಟಾಗಿರೋ ಟೈಮ್ ನೋಡಿ ಹೊಡಿತಾರೆ.
ಯುದ್ಧ ಅಂದಾಗ ಸರ್ ಕೇವಲ ಸೇನೆಗಳ ನಡುವಿನ ಅಥವಾ ಸೈನಿಕರ ನಡುವಿನ ಯುದ್ಧ ಅಷ್ಟೇ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾಗರಿಕರ ಪ್ರಾಣಗಳು ಹೋಗ್ಬೋದು. ಭಾರತ ಅಂದಾಗ ಶಾಂತಿ ಪ್ರಿಯ. ಹೆಂಗ ಸರ್ ಅಂದ್ರೆ ನಾಗರಿಕರ ಪ್ರಾಣ ರಕ್ಷಣೆ ಯುದ್ಧ ಅಂತ ಫುಲ್ ಫ್ಲೆಜ್ ಯುದ್ಧ ಅಂತ ಹೋದಾಗ ಏನಾಗುತ್ತೆ ಅಂದ್ರೆ ಇನ್ನೋಸೆಂಟ್ಗಳು ಸತ್ತಾಗ ಏನ್ ಮಾಡ್ತಾರೆ ಅಂದ್ರೆ ಅದನ್ನೇ ದೊಡ್ಡದಾಗಿ ವಿಶ್ವ ಮಟ್ಟದಲ್ಲಿ ತೋರಿಸ್ತಾರೆ, ಇನ್ನೋಸೆಂಟ್ಗಳು ನೋಡಿದ್ರು ಅಂತ. ಆವಾಗ ಈಗ ಇಸ್ರೇಲ್ ಮೇಲೆ ಹೆಂಗೆ ಚೀಮಾರಿ ಹಾಕಿದ್ರು ಎಲ್ಲಾ ದೇಶಗಳು, ಅದೇ ತರ ಭಾರತದ ಮೇಲೆ ಚೀಮಾರಿ ಚಾನ್ಸಸ್. ಸೊ ನಾವು ಸ್ಮಾರ್ಟ್ ಯುದ್ಧ ಮಾಡಬೇಕು. ಅಂದ್ರೆ ಹೊಡೆದ್ರೆ ಯಾವ ತರ ಇರಬೇಕು ಅಂದ್ರೆ ಟೆರರಿಸ್ಟ್ಗಳನ್ನ ಮೇನ್ ಟಾರ್ಗೆಟ್ ಮಾಡಬೇಕೆ ಹೊತ್ತು ಅಲ್ಲಿರೋ ಇನ್ನೋಸೆಂಟ್ ಜನ ಟಾರ್ಗೆಟ್ ಮಾಡೋದಲ್ಲ. ಸೊ ಅದಕ್ಕೋಸ್ಕರ ಜನ ಕಾಯ್ತಾ ಇದಾರೆ ಹೊತ್ತು. ನೋಡಿ ಇಸ್ರೇಲ್ ಆ ತರ ಕಾಯ್ಲಿಲ್ಲ, ಇವತ್ತು ಆಯ್ತು ನಾಳೆ ಎಲ್ಲ ತೆಗೆದು ಹೊಡೆಯಕ್ಕೆ ಶುರು ಮಾಡೋದು. ಅಲ್ಲ ಸರ್, ಈಗ ನೀವು ಸ್ಮಾರ್ಟ್ ಮೂವ್ ಅಂತ ಹೇಳ್ತಿದ್ರಿ, ಅದನ್ನು ಟೀಕೆ ಮಾಡ್ತಾರೆ ಇವ್ರು ಕೈಲಾಗದವ್ರು. ಅದಕ್ಕೆ ಭಾಷಣಗಳಲ್ಲಷ್ಟೇ ಅವ್ರು ಜನ ಹೇಳ್ದಂಗೆಲ್ಲ ಆರ್ಮಿ ಕುಣಿಯಕ್ಕಾಗಲ್ಲ. ಜನ ಹೇಳ್ತಾರೆ, ನೂರಾರು ಹೇಳ್ತಾರೆ, ನಾಳೆ ಹೋಗಿ ಅವನ್ನೇ ಹೊಡೆದು ಬಿಡು, ಪ್ರೆಸಿಡೆಂಟ್ನೇ ಹೊಡೆದು ಬಿಡು, ಪ್ರೈಮ್ ಮಿನಿಸ್ಟರ್ನೇ ಹೊಡೆದು ಬಿಡು, ನಾಳೆ ಬೆಳಿಗ್ಗೆ ಆಸಿಮ್ ಮುನ್ನೀರ್ನೇ ಹೊಡೆದು ಬಿಡು, ಇನ್ನು ನೂರಾರು ಹೇಳ್ತಾರೆ. ಬಟ್ ಅಷ್ಟು ಈಸಿಯಾಗಿ ಆಗ್ಬೇಕಲ್ಲ. ನಾವು ಹೇಳೋದು ಬೇರೆ. ಇಲ್ಲಿಂದ ಕ್ರಿಕೆಟ್ ಆಡ್ಬೇಕಾದ್ರೆ ನೀನ್ 6 ಹೊಡಿಬೇಕು 4 ಹೊಡಿಬೇಕು ಹೇಳೋದು ಈಸಿ. ಬಟ್ ಅಲ್ಲಿ ಬ್ಯಾಟ್ ಮಾಡೋನ್ಗೆ ಗೊತ್ತು, ಬಾಲ್ ಮಾಡೋನ್ಗೆ ಗೊತ್ತು ಅಲ್ಲಿ ಏನಾಗ್ತದೆ. ಹೇಳಕ್ ಕಾಮೆಂಟ್ರಿ ಹೇಳೋದ್ಕೊಂಡು ಕೂತ್ಕೊಳ್ಳೋದೆಲ್ಲ ನಮ್ ಜನ ನಾವು ಎಲ್ಲ ಮಾಡೋದೇ ಅದು. ಬಟ್ ಅಲ್ಲಿನ ನೈಜತೆ ಬೇರೆ ತರ ಇರುತ್ತೆ. ಸರ್, ಈಗ ವಿದಿನ್ ವೀಕ್ ಅಥವಾ ವಿದಿನ್ ಮಂತ್ ಏನಾದ್ರೂ ಒಂದು ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಆಗುತ್ತೆ ಅನ್ಕೋಬಹುದಾ, ಅಥವಾ ಇನ್ನೊಂದು 3-4 ಸ್ಟ್ರಾಟಜಿ ಆಗುತ್ತೆ, ಆದಷ್ಟು ಬೇಗನೆ ಆಗುತ್ತೆ. ಬಟ್ ನಿರ್ದಿಷ್ಟವಾಗಿ ಇವತ್ತೇ ಆಗುತ್ತೆ, ಸಾಯಂಕಾಲ ಆಗುತ್ತೆ, ಬೆಳಿಗ್ಗೆ ಆಗುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಇದೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಪಾಕ್ ಯಾವ ರೀತಿ ಸರ್ವಸನ್ನದ್ಧವಾಗಿದೆ, ಅವ್ರು ಯಾವ ರೀತಿ ರೆಡಿ ಆಗ್ತಿದ್ದಾರೆ, ಭಾರತ ಸೇನೆ ಅಂದಾಗ ಹೆಂಗೆ ಪ್ರಿಪೇರ್ ಮಾಡ್ತಾ ಇದೆ, ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿದ್ದಾರೆ, ಇದನ್ನ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಒಂದಷ್ಟು ಟೀಕೆ ಟಿಪ್ಪಣಿಗಳಂತೂ ಈಗಾಗಲೇ ಹೊರಗೆ ಬರ್ತಾ ಇದೆ. ಸತ್ತಿರ ಹಾವು ಪಾಕಿಸ್ತಾನ ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸ್ತಾ ಇದೆ. ಇಂಥ ಪಾಕಿಸ್ತಾನವನ್ನು ಹೊಡೆದು ನೀವೇನು ಸಾಧನೆ ಮಾಡ್ತೀರಾ ಅನ್ನುವಂಥ ಟೀಕೆಯ ನಡುವೆ ಭಾರತದಾದ್ಯಂತ ಆಕ್ರೋಶದ ಕಿಚ್ಚು ಅನ್ನೋದು ಹೆಚ್ಚಾಗಿದೆ. ಪಹಲ್ಗಾಮ್ ಉಗ್ರರ ದಾಳಿಯ ನಂತರದ ಸಂದರ್ಭದಲ್ಲಿ ಆ ಪ್ರವಾಸಿಗರ ಪ್ರಾಣಕ್ಕೆ ಸರಿಯಾದಂಥ ಪ್ರತಿರೋಧ ಅಥವಾ ಪ್ರತಿಕಾರವನ್ನು ತೀರಿಸ್ಕೊಳ್ಬೇಕು ಅಂತ ಪ್ರಾಕ್ಟಿಕಲಿ ನಾವು ನೋಡೋದಾದರೆ ಜಾಣತನದ ನಡೆ ಅನ್ನೋದು ಮುಖ್ಯ. ಮತ್ತು ಸೇನಾ ಸಾಮರ್ಥ್ಯ ಅಂದಾಗ, ಸಮರಾಭ್ಯಾಸ ಅಂದಾಗ ಯಾವ ರೀತಿ ಭಾರತ ಸರ್ವ ರೀತಿಯಲ್ಲಿ ಸನ್ನದ್ಧವಾಗ್ತಿದೆ ಅಂತ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರಾಗಿರುವಂಥ ಗಿರೀಶ್ ಲಿಂಗಣ್ಣವರು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಜಿ ವೈಬ್ಸ್ ಪಾಡ್ಕಾಸ್ಟನ್ನು ಮುಗಿಸೋಣ. ನಮಸ್ಕಾರ.